ಒರಿ ಆಗೆ ಕೊರ್ತಿನ ಜವಾಬ್ದಾರಿನ ಅತ್ಯಂತ ಯಶಸ್ವಿಯಾದ ಬಾರಿ ಪೊರ್ಲುಡು ಮಲ್ಪನ ಮುಖಾಂತರ ಬ್ರಹ್ಮ ಕಲಶೋತ್ಸವನ ಅತ್ಯಂತ ಎಡ್ಡ ರೀತಿಯ ಮಲ್ಪರೆ ಸಹಕಾರ ಕೊಡ್ತೇವೆ. ಇನಿ ಅಖೇರಿದ ಎಲ್ಲೆರಡು ಪಕ್ಕ ದೇವರನ ಜಾತ್ರೆ ಎಡ್ಡು ಪಕ್ಕ ದೈವದ ನೇಮ ಇದು ಪೂರ ನಡಪೆರಂಡು. ಪ್ರತಿ ವರ್ಷಲೇ ಈ ಕಾರ್ಯಕ್ರಮ ನಡಪೆರಂಡು. ಹೋಯಿನ ಸಲ ಬ್ರಹ್ಮ ಕಲಶೋತ್ಸವದ ಅಧ್ಯಕ್ಷರಾಯನಂಚಿನ ಸನ್ಮಾನ್ಯ ಅಜಿತ್ ಕುಮಾರ್ ರೈ ಮಾಲಾಡಿ ನೀ ಬರ್ತೇನೆ ಆರು ಬತ್ತದ ಬಂಡೇರಿ ಹೆಂಚಿನ ಒಂದು ಪುಣ್ಯದ ಜಾಗ ಹೋಯ್ಸರಿ ಬ್ರಹ್ಮ ಕಲಶೋತ್ಸವದ ಅಧ್ಯಕ್ಷ ಆದಿತ್ತೆ 14 ವರ್ಷ ಕರಿಬಕ್ಕ ದುವೇ ಜಾಗಡುಂತದು ದುವೇ ಜಾಗಡಿ ಬ್ರಹ್ಮ ಕಲಶೋತ್ಸವದ ಬಗ್ಗೆ ಪಾತ್ರ ಹೆಂಗೆ ಆ ದೇವರ ಅನುಗ್ರಹ ಮಲ್ತೇರು ಬಂಡ ಈ ದೇವರನ ಶಕ್ತಿ ಆದುಂಡು. ಏಪ್ರಿಲ್ 12 ಪೋಯ್ನಲ್ಪ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಡು ಆಯ್ಲೆಕ ದೇವಸ್ಥಾನದ ಕಾರ್ಯಕ್ರಮ ಪ್ರಾಯಶಃ ಓಲ್ಲ ಆಪುಜಿ ಬಾರಿ ಪೊರ್ಲುಡು ಆಪುನಂಚಿನ ಕಾರ್ಯಕ್ರಮ ಇಡೀ ಲೋಕಗೂ ಮಾದರಿ ಆಪುನಂಚಿನ ರೀತಿಡು ನಮ್ಮಲ್ಪ ಕಾರ್ಯಕ್ರಮಗಳನ್ನು ಮನ್ಪೇರು. ಆ ಕಾರಣಕ್ಕೆ ಈ ಕ್ಷೇತ್ರಡು ಸಾನ್ನಿಧ್ಯಲ ವೃದ್ಧಿ ಆಪುಡು ಭಕ್ತಿರ್ಲ ಸೇರುವೆರು. ಕೇವಲ ಕರಿನ ವರ್ಷ ನಮ್ಮ ಜಿಲ್ಲೆಗೆ ಟೂರಿಸ್ಟ್ ಆದ ದೇವಸ್ಥಾನಗಳಿಗೆ ಭೇಟಿ ಕೊರನೆ ಕೋಟಿ ಕಟ್ಲೆ ಜನ ಬೈದಾರೆ ಅಂತ ನಚ್ಚಿನ ಮಾಹಿತಿ ತೆಗೆದು ದಾಯಿಗೆ ಬರ್ಪೇರಂದು ಕೆಂಡ ನಮ್ಮ ಆ ಶ್ರದ್ಧೆ ಭಕ್ತಿ ನಂಬಿಕೆದ ಕಾರಣಕ್ಕೆ ಬರ್ಪೇರು. ನಮ್ಮಲ್ಲಿ ದೇವಸ್ಥಾನದ ಪಾಲ್ಪಡೆಪನ ರೀತಿ ಅಂತುಂಡ ಮೂರು ಎಲ್ಲೇ ಜೋಕ್ಲೆಡ್ದು ಬತ್ತದು ಹಿರಿಯಾಕಲು ಮಟ್ಟ ಅವು ದೇವಸ್ಥಾನದ ಉಲ ಹಿಡ್ದು ಪೂಜೆ ಮನ್ಪುನ ತಂತ್ರಿಲ್ ಹಿಡ್ದು ಬತ್ತದು ಅಲ್ಪ ದೂರಡೇರ ಪಾರ್ಕಿಂಗ್ ಮನ್ಪುನ ಸೇರ್ದು ಪ್ರತಿಯೊರಿಯಲ್ಲೇ ಒಂದು ಭಗವಂತನ ಕಾರ್ಯ, ಒಂದು ಸಮಾಜದ ಕಾರ್ಯ, ಒಂದು ರಾಷ್ಟ್ರದ ಕಾರ್ಯ ಅಂತ ಪಂಚಿನ ಭಕ್ತಿ ಶ್ರದ್ಧೆ ನಂಬಿಕೆ ಮನ್ಪನ ಕಾರಣಕ್ಕೆ ಈ ಊರ್ದ ದೇವಸ್ಥಾನಲು ಈ ಊರ್ದ ಸಾನ್ನಿಧ್ಯಲು ಈ ಊರ್ದ ಕಾರ್ಯಕ್ರಮಲು ಆತ ಪೊರ್ಲು ಡಾಯರ ಸಾಧ್ಯ ಉಂಟು. ಅಂಚಾದ್ರ ಈ ಮಹೇಶ್ವರಿ ದೇವಸ್ಥಾನ ಕಾಪಿಕಾಡು ನಡಪನಂಚಿನ ಈ ಕಾರ್ಯಕ್ರಮದ ಅದೊಂಡು ಆ ರೀತಿಯ ಸಂಕಲ್ಪನೆಗಳು ಬ್ರಹ್ಮಕಲಶೋತ್ಸವದ ಪ್ರಾರಂಭ ಬಂತಿದ್ದಾರೆ. ಖಂಡಿತವಾದ್ಲೇ ನೀವು ಸೇರಿದಿನಂಚಿನ ಮಾತ ಕಾರ್ಯಕರ್ತರಲ್ಲ ಊರ್ದ ಕೊಲ್ಲ ಆ ಸಂಕಲ್ಪ ಇನಿ ಸಿದ್ಧಿ ಆತನ ಪಂಚಿನ ಒಂಜಿ ನಿರಾಳ ಭಾವನೆ ಒಂಜಿ ಖುಷಿತ ಭಾವನೆ ದೇವರನ್ನ ಕೆಲಸ ಎಂಕಲು ಮಂತದ ಅಂದೊಂಜಿ ಎಂಕ್ಲೆಗ್ ಮಾತೆರೆಗ್ಲ ಖುಷಿ ಕೊಡ್ತು ಎಂಕ್ಲೆಗ್ ಮಾತೆರೆಗ್ಲ ದೇವರನ್ನ ಅನುಗ್ರಹ ತಿಕ್ಕದನ ಪಂಚಿನ ಒಂಜಿ ಭಾವನೆ ಇನಿ ಪಿದಾಡುವರಂದು ಪಂಚಿನ ಒಂಜಿ ವಿಶ್ವಾಸ ಎಂಕೊಂಡು ದಯಪಂಡ ಈ ಕಾರ್ಯಕ್ರಮ ತೂನಾಗ ಆ ಖುಷಿ ಆಪು ಯಾನ್ ಇನ್ನಿತ ಕಾರ್ಯಕ್ರಮದ ಆ ಡೋಲು ಸಮರ್ಪಣೆ ಆಪನಂಚಿನ ಒಂಜಿ ಸೌಭಾಗ್ಯ ಅಲ್ಲ. ಆ ಡೋಲು ಸಮರ್ಪಣೆ ಆಪನಂಚಿನ ಸಂದರ್ಭಡ್ಲ ಎಂಕ್ ಪಾಲ್ಪಡಪನಂಚಿನ ಅವಕಾಶ ತಿಕ್ಕದನು ಯಾನ್ ಹೆಚ್ಚಿಗೆ ದಾಲ ಪಾತ್ರ ಪೋಪುಜಿ ಅಂಡ ಈ ನಮ್ಮ ಕರಾವಳಿದ ಸಂಸ್ಕೃತಿನ ನಮ್ಮ ಈ ಪೆರ್ಮೆದ ಒಂದು ಕಾರ್ಯಕ್ರಮ ಮನ್ಪುನ ರೀತಿ ನೀತಿನ ಆ ಸನಾತನವಾದ ಸಂಸ್ಕೃತಿನ ದುಂಬು ಕೊನಪನಂಚಿನ ಮಲ್ಲ ಅವಶ್ಯಕತೆ ಉಂಡು. ಐ ನನಾತ್ ಪೊರ್ಲು ಮನ್ಪುನ ನನಾತ್ ಪ್ರತಿಯೊರಿಯನ್ನ ಜೋಡಿಸೋನ ಸಮಸ್ತ ಹಿಂದೂ ಸಮಾಜನ ಒಟ್ಟು ಕೊನಪನಂಚಿನ ಮಲ್ಲ ಜವಾಬ್ದಾರಿನ ನಮ್ಮ ಮಾತೆರ್ನ ಮಿತ್ತಲು ಉಂಡು ಒಂದು ಪಂಪನಂಚಿನ ಪಾತೆರಲ್ಲ ಈ ಸಂದರ್ಭದ ಪನೊಂದು ಒಂಜಿ ಕಾಲದ ದೇವಸ್ಥಾನಲು ಪ್ರತಿಯೊಂದು ವಿಷಯಗಳ ಅವನಿ ಕೇಂದ್ರ ಆವೊಂದಿತ್ತನಿಗೆ ಅವು ಕಲೆ ಆವಡು, ಸಾಹಿತ್ಯ ಆವಡು, ಸಂಸ್ಕೃತಿ ಆವಡು, ನಮ್ಮ ಊರಿತ್ತಿನ ಬಂಗದ ಕ್ಲೇನ ದೆರ್ತು ಪತ್ತಿನ ಕೆಲಸ ಆವಡು, ಏರು ಅಶಕ್ತರುಲ್ಲರ ಆಕ್ಲೆಗ್ ಶಕ್ತಿ ತುಂಬಿಸವನ ಕೆಲಸ ಎಂಚ ದೇವರ ಕೊರಪೇರು ಅವೇ ರೀತಿ ದೇವರನ ಪ್ರೇರಣೆ ನಮಕ್ಲ ಕೊರಪನಂಚಿನ ಕೆಲಸ ದುಂಬುದ ಕಾಲದ ಆವಡಿತ್ತನಿಗೆ ಅವೇ ರೀತಿ ಈ ಉಮಾಮಹೇಶ್ವರಿ ದೇವಸ್ಥಾನ ಇಡೀ ಕಾಪಿಕಾಡು ಪರಿಸರದ ಸಮಸ್ತ ಹಿಂದೂ ಸಮಾಜದ ಬಂಧುಲೆಗ್ ಒಂದು ಶಕ್ತಿ ಕೊರಪನ ಕೇಂದ್ರ ಆವಡು ಏರು ಪೀಳಿಗೆಡ್ದು ಪೀಳಿಗೆಡ್
ಅನ್ಯಾಯ ಬೇತೆ ಬೇತೆ ಕಾರಣಕ್ಕೆ ಅನ್ಯಾಯ ಒಳಪಡ್ತಾರೆ ಅಕ್ಲೆಗೆ ನ್ಯಾಯ ಕೊರಪನ ಕೇಂದ್ರಲ ಆ ಉಮಾಮೇಶ್ವರನ ಸಾನ್ನಿಧ್ಯ ಆವಡೊಂದು ಪನ್ಪನ ಪ್ರಾರ್ಥನೆ ನಾ ಭಗವಂತನ ಮಂತೊಂದು ಈ ಕಾರ್ಯಕ್ರಮಕ್ಕೆ ಶ್ರಮ ಭಂಗ ಬೈದಿನ ಕರಿನ ಕೆಲವು ದಿನಾಡ್ದು ಈ ಬ್ರಹ್ಮಕಲಶ ಈತ ಪೊರ್ಲಾವಡಂದ ಅಂಡ ನೆಟ್ಟು ವೇದಿಕೆ ರೂಪನ ಒಂದು ಜಾತು ಪುದರ್ಲು ಈ ಸಮಿತಿ ರೂಪನ ಒಂದು ಜಾತು ಪುದರ್ಲೆದ ಒಟ್ಟಿಗೆ ಸಾವಿರಾರು ಜನ ಬೇಲೆ ಮಂತುಪ್ಪಿರ ಅಕ್ಲೆಗೆ ಮಾತಿರಗ್ಲ ಆ ಭಗವಂತನ ಆಶೀರ್ವಾದ ಒಪ್ಪಡು ಎನ್ನ ಶುಭ ಹಾರೈಕೆಲ್ಲ ಈ ಸಂದರ್ಭದ ಸಲ್ಲಿಕೆ ಮಂತೊಂದು ವಿಶೇಷವಾದ ಈ ದೇವಸ್ಥಾನದ ಆಡಳಿತ ಮುಕ್ತೇಶ್ವರನ ಎ ಜೆ ಶೇಖರ್ ಬೊಕ್ಕಾರನ ಇಡೀ ತಂಡಗಳ ಅಭಿನಂದನೆ ಶುಭ ಹಾರೈಕೆಯನ್ನು ಪರಂದಿಲ್ಲ ಈ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಏನಕ್ಲ ಆತ್ಮೀಯರಾಯನಂಚಿನ ಸತೀಶ್ ಕುಂಪಲ್ರು ಅರ್ನ ಇಡೀ ತಂಡಗಳ ಏನು ವಿಶೇಷವಾದ ಅಭಿನಂದನೆ ಪನೊಂದು ಸೇರಿದಿನ ಮಾತ ವಿಶೇಷವಾದ ಅಪ್ಪೆಲ್ಲೆಗ್ಲ ವಿಶೇಷವಾಯಿನ ಅಭಿನಂದನೆಯನ್ನು ಪನೊಂದು ನಿಖಲ್ನ ಸಾಕಾರ ಇಜ್ಜಿಂಡ ನಿಖಲ್ನ ಪ್ರಾರ್ಥನೆ ಇಜ್ಜಿಂಡ ನಿಖಲ್ನ ಶ್ರದ್ಧೆ ಭಕ್ತಿ ಇಜ್ಜಿಂಡ ಈ ಹಿಂದೂ ಸಮಾಜ ಇದು ಗಟ್ಟಿಯಾದ ಒರಿಯರೆ ಸಾಧ್ಯನೇ ಇಜ್ಜಿಂದ ಪಂಪನಂಚಿನ ನಂಬಿಕೆ ಎನ್ನ ಅಂಚಾದ್ರೆ ಏನು ವಿಶೇಷವಾದ ಅಪ್ಪೆಲ್ಲೆಗೆ ಕೈ ಮುಗಿದು ಧನ್ಯವಾದ ಪನೊಂದು ಈ ಕಾರ್ಯಕ್ರಮ ಈತ ಪೊರ್ಲಾಯರೆ ನಮ್ಮ ಮಾತೆರ್ಲ ಒಂಜಾದ ಒಟ್ಟಾದ ಯೋಚನೆ ಮಂತಿನ ಕಾರಣ ನಮ್ಮ ಮಾತೆರ್ನಲ ಸಂಕಲ್ಪ ಆ ಭಗವಂತೆ ಖಂಡಿತವಾದ್ಲ ಸಿದ್ಧಿ ಮನ್ಪಂಚಿನ ಒಂಜಿ ಅವಕಾಶನ್ಲ ಈ ಸಂದರ್ಭ ಕೊರ್ತೀರ ಅಂಚಾದ್ರ ಒವೇ ಕಾರ್ಯ ಮನ್ಪಂಚಿನ ಸಂದರ್ಭಡ್ಲ ಒಂಜಾದ ಒಟ್ಟಾದ ಯೋಚನೆ ಮನ್ಪುಗ ಸಮಸ್ತ ಹಿಂದೂ ಸಮಾಜನ ಎಡ್ಡೆ ಸಾದಿರು ಕೊನಪನಂಚಿನ ಪ್ರಯತ್ನ ಮನ್ಪುಗ ಏರು ಅಶಕ್ತಿಯರುಲ್ಲರ ಅಕ್ಲಿಗೆ ಶಕ್ತಿ ತುಂಬಿಸವನಂಚಿನ ಕೆಲಸ ಮನ್ಪುಗ ಏರು ಅನ್ಯಾಯಗೊಳಪಡಿದ್ರೆ ಅಕ್ಲಿಗೆ ನ್ಯಾಯ ಕೊಡಪನಂಚಿನ ಕೆಲಸ ಮನ್ಪುಗ ಪನ್ಪನ ಪಾತ್ರನ ಪನೊಂದು ಅಂಚಾದ್ರೆ ಗೌರವಾಧ್ಯಕ್ಷ ಅದು ಆ ಗೌರವನ ಕೊರ್ನೆಕ್ಲ ಪೂರ ಕಾರ್ಯಕರ್ತರಿಗಳ ವಿಶೇಷವಾದ ಧನ್ಯವಾದ ಪನ್ಪೆ ಸೇರಿದಿನ ಮಾತಿರಗ್ಲ ಧನ್ಯವಾದನ ಪನೊಂದು ಈ ಕಾರ್ಯಕ್ರಮ ಎಡ್ಡ ರೀತಿ ಮೂಡ್ದು ಬರ್ತೀನಿ ಆ ಭಗವಂತಗ್ಲ ಮಾತಿರಗ್ಲ ಕೈ ಮುಗಿದು ತೆರೆ ಬಗ್ಗಾದ ಧನ್ಯವಾದನ ಪನೊಂದು ಎನ್ನ ಪಾತ್ರನಂತವೇ ಜೈ ಹಿಂದ್. ಅತ್ಯಂತ ಸಂತೋಷವಾಗ್ತದೆ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ನಾನು ಬೇರೆ ಬೇರೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಬೇರೆ ಬೇರೆ ರಾಜಕೀಯದ ಸಾಮಾಜಿಕ ಬೇರೆ ಬೇರೆ ಬಹುಶಃ ಸ್ಥಾನವನ್ನು ನಾನು ಪಡ್ಕೊಂಡಿದ್ದೆ. ಎಲ್ಲಕ್ಕಿಂತಲೂ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಪವಿತ್ರ ಒಂದು ಸ್ಥಾನ ಯಾವುದು ಅಂತ ಹೇಳಿದರೆ ಅದು ಉಮಾಮಹೇಶ್ವರಿಯ ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷನಾಗಿ ಸಿಕ್ಕುವಂಥದ್ದೇ ಒಂದು ದೇವರು ಕೊಟ್ಟ ದೊಡ್ಡ ಮತ ಅನುಗ್ರಹ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ಒಂದು ಬ್ರಹ್ಮಕಲಶೋತ್ಸವ ಮುಖಾಂತರ ಈ ಕ್ಷೇತ್ರದ ಉದ್ದಗಲಕ್ಕೂ ಮತ್ತು ಎಲ್ಲ ಕಡೆಗಳು ಕೂಡ ಜನರು ಪ್ರೀತಿ ವಿಶ್ವಾಸ ನೆಮ್ಮದಿ ಸಂತೋಷ ಆತ್ಮವಿಶ್ವಾಸದ ಜೀವನ ಸಾಗಿಸಲಿ ಈ ದೇವರು ತಮ್ಮ ಸಂಪೂರ್ಣವಾದ ಆಶೀರ್ವಾದ ಕೊಡ್ತಾರೆಂಬ ವಿಶ್ವಾಸನ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಕಳೆದ 15 ವರ್ಷಗಳ ಹಿಂದೆ ಇದನ್ನೆಲ್ಲಿ ಸ್ಥಾಪನೆ ಮಾಡಿದಾಗ ಈ ಊರಿನವರು ಕೂಡ ಇದೊಂದು ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ಒಂದು ಪವಿತ್ರತೆಯಿಂದ ಅತ್ಯಂತ ವಿಶ್ವಾಸ ಇದನ್ನೆಲ್ಲ ಕೂಡ ನಿರ್ಮಾಣ ಮಾಡಿ ಬಹುಶಃ ಇವತ್ತು ಇದನ್ನು ಇಷ್ಟು ವರ್ಷ ಕೂಡ ಅತ್ಯಂತ ಪಾವಿತ್ರತೆಯನ್ನು ಮುಂದಿಸಿಕೊಂಡು ಬಂದಿದ್ದಾರೆ. ಮಾತ್ರವಲ್ಲ ಧಾರ್ಮಿಕ ಕ್ಷೇತ್ರ ಪಾವಿತ್ರದ ಜೊತೆಯಲ್ಲಿ ಸಾಮಾಜಿಕವಾದ ಚಿಂತನೆಯಲ್ಲಿ ಈ ಊರ ಬೇರೆ ಬೇರೆ ಕೆಲಸ ಕಾರ್ಯ ಕೂಡ ಹಮ್ಮಿಕೊಂಡು ಇದೊಂದು ದೊಡ್ಡ ಮಟ್ಟದಲ್ಲಿ ಒಂದು ಬೆಳಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಬಹುಶಃ ಎ ಜೆ ಶೇಖರ್ ಅವರಲ್ಲಿ ನಮ್ಮ ಬಹಳಷ್ಟು ಇಲ್ಲೇ ಹಿರಿಯರ ಈಶ್ವರತಿ ಬಹಳಷ್ಟು ಈ ಒಂದು ಸುತ್ತಮುತ್ತಲಿನ ಹಿರಿಯರೆಲ್ಲ ಸೇರಿಕೊಂಡು ಇಲ್ಲಿರುವಂಥ ಹಲವಾರು ಅಭಿವೃದ್ಧಿ ಕೆಲಸನೂ ಕೂಡ ಇವತ್ತು ನಮ್ಮ ಮುಂದೆ ಇವತ್ತು ಕಾಣ್ತಾ ಇದೆ. ಯಾಕೆಂತ ಹೇಳಿದರೆ ಇದು ಕ್ಷೇತ್ರದಲ್ಲಿ ಸ್ಥಾಪನೆ ಆಗುವ ಸಂದರ್ಭದಲ್ಲಿ ಅತ್ಯಂತ ಒಂದು ಸಣ್ಣ ಮಟ್ಟದಲ್ಲಿ ಅವತ್ತು ಪ್ರಾರಂಭ ಆದಾಗಲೂ ಕೂಡ ನಾನು ಇವತ್ತು ಬಂದಿದ್ದೆ ತಂದೆಯ ಜೊತೆಯಲ್ಲಿ. ಆಗ ಚಪ್ಪಡಿ ಕಲ್ಲು ಇದನ್ನೆಲ್ಲ ಹಾಕುವಂತಹ ಒಂದು ಕೆಲಸಗಾರ ಆವತ್ತಿನ ಕಾಲದಿತ್ತು. ಹಂತ ಇಲ್ಲಿಯ ಮನೆಗಳು ಇದನ್ನೆಲ್ಲ ಕೂಡ ಹಂತವಾಗಿ ತಗೊಂಡು ಅತ್ಯಂತ ಪಾವಿತ್ರತೆ ಒಂದು ಯಾತ್ರಕ್ಕೆ ಒಂದು ಬರೀ ದೇವಸ್ಥಾನದ ಜೊತೆಯಲ್ಲಿ ಭವಿಷ್ಯದ ದಿನಗಳಲ್ಲಿ ಬ್ರಿಟಿಷ್ ಅವರು ಹೇಳಿದಾಗೆ ದೊಡ್ಡ ಮಟ್ಟದ ಪಾವಿತ್ರತೆ ಯಾತ್ರಾ ಕೇಂದ್ರವಾಗಿ ಪರಿವರ್ತನೆ ಆಗುವಂಥ ಎಲ್ಲ ಅವಕಾಶಗಳು ಇವತ್ತು ಈ ಸಮಿತಿಯವರು ಇವತ್ತು ಮಾಡಿ ಕೊಟ್ಟಿದ್ದಾರೆ. ಆದ ಕಾರಣ ಈ ಒಂದು ಉಮಾಮಹೇಶ್ವರ ಕ್ಷೇತ್ರ ಅದೊಂದು ಬರೀ ಪೂಜಾ ಸ್ಥಳ ಮಾತ್ರ ಅಲ್ಲ, ಇದು ಪೂಜಾ ಸ್ಥಳ ಜೊತೆಯಲ್ಲಿ ಒಂದು ನಂಬಿಕೆಯ ವಿಶ್ವಾಸದ ಮತ್ತು ಭಾವನೆಯ ಒಂದು ದೊಡ್ಡ ಮಟ್ಟದ ಒಂದು ಧಾರ್ಮಿಕ ಶಕ್ತಿಯ ಕೇಂದ್ರ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ಇವತ್ತು ಇಚ್ಛಿಸುವಂಥದ್ದು. ಇವತ್ತು ಬಹುಶಃ ಈ ಒಂದು ಕ್ಷೇತ್ರದ ಮುಖಾಂತರ ಸರ್ವರಿಗೂ ಕೂಡ ಆ ಒಂದು ಅವರ ಆತ್ಮಕ್ಕೆ ಅಥವಾ ಒಂದು ಮನಸ್ಸಿಗೆ ಅತ್ಯಂತ ನೆಮ್ಮದಿಯ ಮತ್ತು ಆತ್ಮವಿಶ್ವಾಸ ಮೂಡಿಸುವಂಥ ಕೆಲಸ ಬರುವಂಥ ಅವಕಾಶ ಇವತ್ತು ಆಗಲಿ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಸೋದರ ಸಮಭಾವನೆ ಬರಬೇಕಾದ್ರೆ ಮನಸ್ಸು ಮತ್ತು ಹೃದಯ ಬಹಳ ಶುದ್ಧವಾಗಿ ಆರಾಮಾದಿರುವಂಥ ಕೆಲಸ ಇವತ್ತು ಆಗಬೇಕು. ಆ ರೀತಿಯ ಜೀವನ ಸಾಗಿಸಿಕೊಂಡು ನಾವು ಸಂತೋಷದಿಂದ ಇರುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ಆದ ಕಾರಣ ಧಾರ್ಮಿಕ ನಂಬಿಕೆ ಅದು ಯಾವಾಗಲೂ ದೌರ್ಬಲ್ಯ ಅಲ್ಲ. ಧಾರ್ಮಿಕ ನಂಬಿಕೆ ಅದು ನಮ್ಮ ಮಣ್ಣಿನ ದೊಡ್ಡ ಇವತ್ತು ಶಕ್ತಿ. ಯಾವುದೇ ಧರ್ಮವು ಕೂಡ ಅದು ಇನ್ನೊಬ್ಬರಿಗೆ ದೇಹಕ್ಕೆ ಮತ್ತು ಮನಸ್ಸಿಗೆ ನೋವು ಮಾಡುವಂತಹ ಕತ್ತಿ ಎಂದೂ ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಧರ್ಮವು ಕೂಡ ಇನ್ನೊಬ್ಬರ ನೋವು ಮತ್ತು ದೇಹದ ಮತ್ತು ಮನಸ್ಸಿನ ನೋವನ್ನು
ಬಹುಶಃ ಇವತ್ತು ಅದನ್ನು ಗುಣಪಡಿಸುವಂಥ ಔಷಧ ಮತ್ತು ಮುಲಾಮ್ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನಾವು ನಂಬಿಕೆ, ನಮ್ಮ ಧಾರ್ಮಿಕ ನಂಬಿಕೆ ಎಲ್ಲರ ನೋವನ್ನು ಕೂಡ ಇವತ್ತು ಕಡಿಮೆಗೊಳಿಸಿ ಆ ಕಣ್ಣೀರನ್ನು ಒರೆಸುವಂಥ ದೊಡ್ಡ ಮಟ್ಟದ ಒಂದು ಪಾವಿತ್ರದ ಕೆಲಸ ಕಾರ್ಯಕ್ರಮ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇವತ್ತಿನ ಈ ಒಂದು ಪರಂಪರೆ ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ, ಭಾರತ ದೇಶ ನೀವು ವಿಶ್ವದ ಯಾವುದೇ ದೇಶದ್ದು ಕೂಡ ಭಾರತ ದೇಶ ಸಿಕ್ಕಲಿಕ್ಕೆ ನಮಗೆ ಸಾಧ್ಯವಿಲ್ಲ. ನೀವು ಬೇರೆ ಬಹುಶಃ ಬ್ರಿಜೇಶ್ವರ ಬೇರೆ ಬೇರೆ ದೇಶಗಳಲ್ಲಿ ಹೋಗಿರ್ಬೋದು ಭಾಳಷ್ಟು ಜನ. ನೀವು ಅಲ್ಲಿ ಹೋಗಿ ಬೇರೆ ದೇಶದಲ್ಲಿ ಅಲ್ಲಿ ವರ್ಷಕ್ಕೆ 1 ಹಬ್ಬ 2 ಹಬ್ಬ ತಪ್ಪಿದರೆ 3 ಹಬ್ಬ, ಇನ್ನು ತಪ್ಪಿದರೆ 4 ಹಬ್ಬ ಆಯ್ತದೆ. ಬೇರಲ್ಲಿ ಅವಕಾಶ ಇಲ್ಲ ಯುವಕರಿಗೆ ಅವರಿಗೆಲ್ಲ. ನಮ್ಮ ದೇಶದಲ್ಲಿ ದಿವಸ 4 ಹಬ್ಬ ಅಲ್ಲಿ ನಮಗೆ ನಮ್ಮ ಎಲ್ಲ ಯುವಕರಿಗೆ ಮಕ್ಕಳಿಗೆ ಸೇರಿಕೊಂಡು ಸಣ್ಣದಿಂದಲೇ ಆ ಒಂದು ಬೆರೆತುಕೊಂಡು ಹೋಗುವಂಥ ಅವಕಾಶ ನಮ್ಮ ದೇಶದಲ್ಲಿರುವಂಥದ್ದು ಬೇರೆ ಎಲ್ಲಿಯೂ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅದೇ ನಮ್ಮ ಬಹುಶಃ ಹೇಳುವಂಥದ್ದು ವೈವಿಧ್ಯತೆಯಲ್ಲಿ ಏಕತೆಯ ದೊಡ್ಡ ಮಟ್ಟದ ಶಕ್ತಿ ವಿಶ್ವದಲ್ಲಿ ಇಲ್ಲಿದ್ದರೆ ಅದು ಭಾರತದಲ್ಲಿ ಇವತ್ತು ಇದೆ ಅಂತ ನಾವು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಾದ್ರೆ ಇಂಥೆಲ್ಲ ಧಾರ್ಮಿಕ ಕೇಂದ್ರಗಳು ಅಭಿವೃದ್ಧಿ ಮಾಡಿಕೊಂಡು ವಿಶ್ವಾಸ ಇಟ್ಟುಕೊಂಡು ಒಬ್ಬರೊಬ್ಬರು ಸಹಕರಿಸಿಕೊಂಡು ಹೋಗಿ ವಿಶ್ವಾಸಭರಿತವಾದ ಸಮಾಜ ಮತ್ತು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಇದೆಲ್ಲ ಕೂಡ ಇದು ಪೂರಕವಾದಂಥ ವಿಚಾರ ಇವತ್ತು ಆಗ್ತದಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾನು ಇನ್ನೊಂದು ಮಾತು ಯಾವಾಗಲೂ ಹೇಳ್ತಾ ಇರ್ತೇನೆ ನೋಡಿ, ಇವತ್ತು ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಎಷ್ಟೇ ಪಾಶ್ಚಾತ್ಯ ಸಂಸ್ಕೃತಿ ಬರಲಿ, ಯಾವುದೇ ಸಂಸ್ಕೃತಿ ಬರಲಿ, ಯಾವುದೇ ವಿದೇಶ ಸಂಸ್ಕೃತಿ ಬರಲಿ, ಆದ ನಮ್ಮ ಕರಾವಳಿ ಮತ್ತು ತುಳುನಾಡಿನ ಮತ್ತು ನಮ್ಮ ದೇಶದ ಸಂಸ್ಕೃತಿ ಮೆಟ್ಟಿ ಯಾರಿಗೂ ಕೂಡ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಇಂಥೆಲ್ಲ ಅವರು ಕಾರ್ಯಕ್ರಮ ಅಲ್ಲಿ ಇವತ್ತು ನಡೆಸೋ ಕಾರಣ, ಧಾರ್ಮಿಕ ಸಾಮಾಜಿಕ ಸಂಸ್ಕೃತ ಕಾರ್ಯಕ್ರಮವನ್ನು ಅಲ್ಲಿ ನಡೆಸೋ ಕಾರಣ ಬಹುಶಃ ನಮ್ಮ ಸಂಸ್ಕೃತಿ ಭಾಳ ಗಟ್ಟಿಯಾಗಿ ಇವತ್ತು ಯುವಜನ ಕೈ ಹಿಡ್ಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಿದೆ. ಆದರೆ ಇದಕ್ಕೆಲ್ಲ ಪೂರಕವಾದ ಪವಿತ್ರವಾದ ಒಂದು ಯಾತ್ರೆ ಒಂದು ಕ್ಷೇತ್ರ ಇವತ್ತು ಆಗಿದೆ. ಅದು ಮುಂದೆ ಕೂಡ ಇವತ್ತು ಆಗಲಿ. ಎಲ್ಲರೂ ಯಾರೆಲ್ಲ ಬಂದಿದ್ದಾರೆ ಬಹುಶಃ ಅದನ್ನು ನಂಬಿದ್ದಾರೆ ಅವ್ರಿಗೆಲ್ಲರೂ ಕೂಡ ಇವತ್ತು ದೇವರು ವಿಶೇಷವಾದ ಆ ಶಾಂತಿ ನೆಮ್ಮದಿ ಕೊಡುವಂಥ ಅವಕಾಶ ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ನಮ್ಮ ಇದು ಎಜಿ ಶೇಖರ್ ಅವರಿರಲಿ, ಸಮಿತಿಯ ಎಲ್ಲ ಸದಸ್ಯರಿರಲಿ, ನಮ್ಮ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷ ಸತೀಶ್ ಕುಂಬಳ ಮತ್ತು ನಮ್ಮ ಸಮಿತಿಯ ನಾವೆಲ್ಲರೂ ಕೂಡ ಇರಲಿ. ಬಹುಶಃ ನಮಗೆಲ್ಲರಿಗೂ ಕೂಡ ದೇವರು ದೀರ್ಘಾಯುಷ್ಯ ಆರೋಗ್ಯ ಸಂಪತ್ತು ಬಹುಶಃ ಕೊಟ್ಟು ನಮ್ಮ ಕಷ್ಟಗಳನ್ನು ಎಲ್ಲ ದೂರ ಮಾಡಿ ಅತ್ಯಂತ ಸಂತೋಷದ ಆ ಒಂದು ಜೀವನ ಸಾಗಿದ ಅವಕಾಶ ಮತ್ತು ಒಂದು ವ್ಯಕ್ತಿತ್ವ ನಮಗೆಲ್ಲರೂ ಕೂಡ ಕೊಡಲಿ. ಅದೇ ರೀತಿ ಬಹುಶಃ ಸತೀಶ್ ಕುಂಬಾಲಕ್ಕೂ ನಾನು ಬಲವ ಆತ್ಮೀಯ ಮಿತ್ರರು ಹೇಳು ಜಾಸ್ತಿ ಹೋಗಲಿಕ್ಕೆ ಆಗೋದಿಲ್ಲ, ನಾವು ಅದೆಲ್ಲ ನಾವು ಮರೆತು ಬಿಟ್ಟಿದ್ದೇವೆ. ನಾನು ಬ್ರಿಜೇಶ್ ಅವರು ನಾನು ಇಲ್ಲಿ ಕೂಡ ಇಲ್ಲದೆ ನಾನು ಕೂಡ ಪ್ರಾರ್ಥನೆ ಕೂಡ ಮಾಡ್ತೇನೆ. ಏನಾದರೂ ಉತ್ತಮವಾದ ಸ್ಥಾನ ಕೊಟ್ಟು ಅವರೆಲ್ಲ ಕನಸನ್ನು ನನಸು ಮಾಡೋ ಜವಾಬ್ದಾರಿಯನ್ನು ತಾವು ಮಾಡಬೇಕಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ನಾವು ಆತ್ಮೀಯ ಮಿತ್ರ ಆ ಸಂದರ್ಭ ಮಾತ್ರ ಅದೊಮ್ಮೆ ಬಿಟ್ಟ ಮತ್ತು ಮರ್ತೇವೆ, ನಮಗೆ ತಲೆಯಲ್ಲೇ ಇರೋದಿಲ್ಲ. ಅದಕ್ಕಾಗಿ ನಾನು ಯಾವಾಗ ಹೇಳ್ತೇನೆ, ನಮ್ಮ ಟಿ ವಿಯಲ್ಲಿ ಬೇರೆ ಬೇರೆ ಚಾನಲ್ ಇರ್ತದೆ, ಸ್ಪೋರ್ಟ್ಸ್ ಚಾನಲ್, ಪೊಲಿಟಿಕಲ್ ಚಾನಲ್, ಡೆವಲಪ್ಮೆಂಟ್ ಚಾನಲ್ ಅಂತ. ಇಲೆಕ್ಷನ್ ಟೈಮ್ ಮಾತ್ರ ನಮ್ಮದು ಪೊಲಿಟಿಕಲ್ ಚಾನಲ್, ಇಲೆಕ್ಷನ್ ಮುಗಿದ ನಂತರ ಓನ್ಲಿ ಡೆವಲಪ್ಮೆಂಟ್ ಚಾನಲ್. ಬೇರೆ ಚಾನಲ್ ನಮ್ಮ ಹತ್ರ ನೋಡುವಂಥ ವಿಚಾರದಲ್ಲಿ ಇರುವುದಿಲ್ಲ. ಆದರೆ ನಮ್ಮ ಉದ್ದೇಶ ಅಂತಲೇ ಈ ಒಂದು ಕ್ಷೇತ್ರವನ್ನು ಇಡೀ ಅತ್ಯಂತ ಅಭಿವೃದ್ಧಿಯ ಸಂತೋಷದ ಮತ್ತು ಭವಿಷ್ಯದ ಜನಾಂಗಕ್ಕೆ ಇವತ್ತು ವಿಶ್ವಾಸ ಮತ್ತು ಉತ್ತಮವಾಗಿ ಜೀವಿಸುವಂಥ ಕ್ಷೇತ್ರ ಮಾಡುವುದೇ ಅದು ನಮ್ಮ ದೊಡ್ಡ ಮಟ್ಟ ಇವತ್ತು ಕನಸು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆಲ್ಲವೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಒಟ್ಟಾಗಿ ದುಡಿಯುವಂಥ ಕೆಲಸ ಮಾಡಿ, ಅದು ನಾನಿರಲಿ, ಸಂಸದರಿರಲಿ, ಎಲ್ಲ ನಮ್ಮ ಮುಖಂಡರಿರಲಿ, ನಾವೆಲ್ಲ ಮತ್ತು ಎಲ್ಲ ಜಾತಿ ಧರ್ಮದ ಎಲ್ಲ ಧಾರ್ಮಿಕ ಎಲ್ಲ ಸೇರಿಸಿಕೊಂಡೇ ನಾವು ಒಗ್ಗಟ್ಟಾಗಿ ದುಡಿಯುವಂಥ ಕೆಲಸ ನಾವು ಇವತ್ತು ಮಾಡ್ತೇನೆ. ಈ ಒಂದು ಕ್ಷೇತ್ರದ ಅಧ್ಯಕ್ಷರಿಗೆ ಮತ್ತು ನಮ್ಮ ಎಜುಕೇಷನ್ ಸಮಿತಿಯವರಿಗೆ ಬೇರೆ ಬೇರೆ ಬಹುಶಃ ಯೋಜನೆಗಳಿದೆ. ಬಹುಶಃ ಇಲ್ಲಿ ಒಂದು ಸಭಾಭವನ ಕಟ್ಟುವಂಥ ಕನಸಿಗೆ ಜಾಗ ಕೂಡ ಇವತ್ತು ತೆಕ್ಕೊಳ್ಳುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ನಾನೊಬ್ಬ ಪ್ರತಿನಿಧಿಯಾಗಿ ನಿಮ್ಮೆಲ್ಲ ಸೋದರನಾಗಿ ಖಂಡಿತವಾಗಿ ನನ್ನಿಂದ ಆಗುವಂಥ ಎಲ್ಲ ರೀತಿಯ ಸಹಕಾರ ಖಂಡಿತವಾಗಿ ಆ ಸಂದ ನಾನು ಮಾಡ್ತೇನೆ. ಅದು ನಾನು ಬಹಳ ಆತ್ಮಧೈರ್ಯದಿಂದ ಹೇಳ್ತೇನೆ. ಕನಿಷ್ಠ 25 ಲಕ್ಷ ಆದರೂ ಕೂಡ ನಾನು ಖಂಡಿತ ನಮ್ಮ ಬಿಡುಗೆ ಮಾಡ್ತೇನೆ. ಆ ಶಕ್ತಿ ಬಹುಶಃ ನೀವು ಬೇಗ ಅದನ್ನೆಲ್ಲ ಲೈಸೆನ್ಸ್ ಎಲ್ಲ ಮಾಡಿ ಕರೆಕ್ಟ್ ಮಾಡಿ ಕೊಡಿ. ನೀವು ಬಹುಶಃ ಇವತ್ತು ನನ್ನ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಳಿಸಿಕೊಂಡು ಬಹುಶಃ ಇವತ್ತು ನನಗೆ ಈ ಒಂದು ಶಕ್ತಿಯನ್ನು ಕೊಟ್ಟಿದ್ದೀರಿ. ಆ ಕೆಲಸವನ್ನು ನಾನು ಖಂಡಿತವಾಗಿ ನಾನು ಮಾಡಿಕೊಡುವಂಥ ಆ ಜವಾಬ್ದಾರಿಯನ್ನು ನಂದು ವಹಿಸಿಕೊಂಡು ನಾನು ಖಂಡಿತವಾಗಿ ನಾನು ಮಾಡಿಕೊಡ್ತಾ ಅಂತ ನಾನು ಕೇಳಿಕೊಳ್ತಾ, ನಿಮ್ಮೆಲ್ಲರ ಪ್ರೀತಿ ಯಾಕೆ ಅಂತ ಹೇಳಿದರೆ, ನಾನು ನಾಮಿನೇಷನ್ ಹಾಕುವ ಮುಂಚೆ ಇಷ್ಟೇ ವರ್ಷದಲ್ಲಿ ಪ್ರತಿ ನಾಮಿನೇಷನ್ ಮುಂಚೆಯಲ್ಲಿ ಬಂದೇ ಬೆಳಿಗ್ಗೆ ಹೋಗೋದು, ಗೆದ್ದ ನಂತರ ಒಂದು ಬಂದೇ ಇರೋದು. ಇದು ನಾನು ಹಿಂದಿಂದಲೂ ಕೂಡ ನನ್ನ ಒಂದು ಸಂಪ್ರದಾಯ ಮತ್ತು ಪರಂಪರೆ ಬಹುಶಃ ಹಿಂದಿಂದಲೂ ಕೂಡ ಇದೆ. ಅದು ಕೂಡ ನಾವು ಮುಂದುವರಿಸಿಕೊಂಡು ಕೆಲಸ ಖಂಡಿತವಾಗಿ ಇವತ್ತು ನಾನು ಮಾಡ್ತೇನೆ ಅಂತ ನಾನು ಹೇಳಿಕೊಳ್ತಾ, ಎಲ್ಲ ಕ್ಷೇತ್ರ ಬೆಳಗಿದಾಗ ಅದು ಇಡೀ ಊರಿಗೆ ಪ್ರಯೋಜನ ಆಗುವಂಥ ಕೆಲಸ ಇವತ್ತು ಖಂಡಿತವಾಗಿ ಆಗ್ತದೆ. ಇದೀಗ ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಮುಖಾಂತರ ಶಾಸಕನಾಗಿ ಮಾತ್ರ ಅಲ್ಲ, ಒಂದು ವಿಧಾನಸಭೆಯ ಸಭಾಧ್ಯಕ್ಷ ಕೂತ್ಕೊಂಡ ಅವಕಾಶ ಇವತ್ತು ಆಗಿದೆ. ಆದ ಕಾರಣ ನಾನು ಸಭಾಧ್ಯಕ್ಷ ಸ್ಥಾನ ವಹಿಸಿಕೊಂಡಾಗ ಭಾಳ ಚರ್ಚೆ ಇತ್ತು.
ಸರಿಯಾಗಿ ಕನ್ನಡ ಮಾತಾಡಲಿಕ್ಕೆ ಬರುವುದಿಲ್ಲ, ಇದು ಇವ್ರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಇವತ್ತು ಬಹುಶಃ ವಯಸ್ಸಿನಲ್ಲಿ ಬೇರೆ ಬೇರೆ ನಾಯಕರ ಮುಂದೆ ಹಿರಿಯರಾಗಿದ್ದಾಗ ಅಲ್ಲಿ ಕೂತ್ಕೊಂಡು ಇವನಿಗೆ ಖಾದರಿಗೆ ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಕರಾವಳಿಯ ತುಳು ಮಾತಾಡುವವರು ಬ್ಯಾರಿ ಮಾತಾಡುವ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಂದ್ರೆ ಬೇಲ ಚರ್ಚೆ ಇತ್ತು ಟಿ ವಿಯಲ್ಲಿ, ಪೇಪರಲ್ಲಿ, ಮಾಧ್ಯಮದಲ್ಲಿ. ಅದು ಯಾರು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ರ ಅದು ತುಳುನಾಡಿನವರು ಸಾಧ್ಯವನ್ನಾಗಿ ಮಾಡಿ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರಕ್ಕೂ ಮುಂದಿರುವಂಥ ಅವಕಾಶ ಇವತ್ತು ಆಗಲಿಂದ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಇವತ್ತಿನ ಪ್ರಾರ್ಥನೆಯಲ್ಲಿ ನಿಮಗೆ, ನಿಮ್ಮ ಕುಟುಂಬ ಜೊತೆಯಲ್ಲಿ ನಮಗೆಲ್ಲರಿಗೂ ಕೂಡ ನಿಮ್ಮ ಪ್ರಾರ್ಥನೆ ಇರಲಿ. ಅದರ ಜೊತೆಯಲ್ಲಿ ನಾನು ವಿಶೇಷವಾಗಿ ನಾವು ಬೇಡಿಕೊಳ್ತೀನಿ ಅಂತ ಹೇಳಿದರೆ ನಮ್ಮ ಶಾಸಕರಿಗೂ ಕೂಡ ಸದ್ಬುದ್ಧಿ ಎಲ್ಲ ಉತ್ತಮ ರೀತಿಯ ಎಲ್ಲ ಒಂದಪ್ಪ ವಿಶೇಷದ ಪ್ರಾರ್ಥನೆಯಲ್ಲಿ ಇರುವಂಥ ಅವಕಾಶ ಇವತ್ತು ಆಗಲಿ ಅಂತ ಕೇಳಿಕೊಂಡು ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್. ಉಳಿದದ್ದು ಆಕಾಶ ಹೊಳೆದದ್ದು ತಾರೆ ಅಂತ ಬೇಂದ್ರೆ ಅವರು ಒಂದು ಕಡೆ ಹೊರಿತಾರೆ. ಹಾಗೆ ಕುವೆಂಪು ಅವರು ಕೂಡ ಕೆಲವು ಅನುಭವಗಳ ಬಗ್ಗೆ ಬರೀತಾ ಒಂದು ಸಾಲನ್ನು ಬರೀತಾರೆ. ಹೇಳಿದರೆ ಹಾಳಾಗುವುದು ಅನುಭವದ ಸವಿಯು, ಹೇಳದಿರೆ ತಾಳಲಾರನು ಕವಿಯು, ನುಡಿಗಳನ್ನು ತೊಡಗಿದರೆ ತೊದಲುವುದು ನಾಲಿಗೆಯು, ಕಳ್ಳರಂದೋಡುವುದು ಪದಗಳು ಅಂತ. ನಾನು ಈ ದಿನದ ಅವಕಾಶಕ್ಕಾಗಿ ಬಹಳ ದಿನಗಳಿಂದ ನಾನು ಹಾತೊರಿತಾ ಕಾಯ್ತಿದ್ದೆ. ಅದಕ್ಕೆ ನಾನು ಖಾದರ್ ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡಿದೆ, ಸರ್ ಒಂದು 5 ನಿಮಿಷ ಇರಬೇಕು ತಾವು, ನಾನು ಮಾತಾಡಿದ್ಮೇಲೆ ತಾವು ಹೊರಡಿ ಅಂತ. ಕಾರಣ ಇಷ್ಟೇ, ನನಗೂ ಮತ್ತು ಕರಾವಳಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. 2009ರಲ್ಲಿ ನಾನು ಮದುವೆಯಾದ ನಂತರ ನನ್ನ ಶ್ರೀಮತಿಯವರು ಉಡುಪಿ ಕಾಪು ಜಿಲ್ಲೆಯ ಇನ್ನಂಜೆ ಗ್ರಾಮದವರು. ದೇವರು ಬಯಸಿದರೆ ಯಾರನ್ನು ಹೇಗೆ ಬೇಕಾದರೂ ಸೇರಿಸಬಹುದು, ಯಾವುದೇ ಕೆಲಸವನ್ನು ಬೇಕಾದರೂ ಕೂಡ ಸಾಕಾರ ಮಾಡಬಹುದು. ಬೇಕಾಗಿರುವುದು ಅಷ್ಟೇ ನಂಬಿಕೆ ಮತ್ತು ಆತ್ಮವಿಶ್ವಾಸ ಮತ್ತು ದೇವರಲ್ಲಿ ಲೀನವಾದಂಥ ನಂಬಿಕೆ ಅಂತ ನಾನಂತೂ ಭಾವಿಸ್ಕೊಳ್ತೇನೆ. 2014-15ರಲ್ಲಿ ನನಗೆ ಪರಿಚಯ ಆದಂಥ ಯುಟಿ ಖಾದರ್ ಅವರು ಒಂದಿನ ಫೋನ್ ಮಾಡಿ ನನಗೆ ಬಹಳ ಬೇಕಾದಂಥ ನನ್ನ ಸ್ನೇಹಿತರಿದ್ದಾರೆ, ಅವರ ಮಗನಿಗೆ ಒಂದು ಉದ್ಯೋಗ ಬೇಕು, ನಾನು ಕಳಿಸ್ಕೊಡ್ತೇನೆ, ಸ್ವಲ್ಪ ನೀವು ನೋಡಿ ಅಂತ ಹೇಳಿದರು. ಅದರ ಮೂಲಕ ನನಗೆ ಪರಿಚಯ ಆದಂಥವರೇ ಸುರೇಶ್ ಭಟ್ನಾಗರ್ ಅವ್ರ ಕುಟುಂಬ. ಅಲ್ಲಿಂದ ಅವರ ಮಗ ನಮ್ಮ ಸಂಸ್ಥೆಗೆ ಬರ್ತಾರೆ. ನಿನ್ನೆ ಪುನೀತ್ ಅವರ ಮದುವೆ ಕೂಡ ಆಗಿದೆ. ಸತತವಾಗಿ 9 ವರ್ಷಗಳು ನನ್ನ ಸಂಸ್ಥೆಯಲ್ಲಿ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ. ಈ ಕರಾವಳಿಯ ಮಣ್ಣಿಗೆ ಮತ್ತು ಈ ನಾಡಿಗೆ ನನ್ನನ್ನು ಪ್ರೀತಿಯಿಂದ ಪರಿಚಯ ಮಾಡಿಕೊಟ್ಟಂಥ ಯುಟಿ ಖಾದರ್ ಅವರಿಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನು ನಿಮ್ಮೆಲ್ಲರ ಮೂಲಕ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಸುರೇಶ್ ಭಟ್ನಾಗರ್ ಅವರನ್ನು ಕೂಡ ನಾನು ಈ ಕ್ಷಣದಲ್ಲಿ ನೆನಪು ಮಾಡಿಕೊಳ್ಳಲೇಬೇಕು. ಕರಾವಳಿಯ ಭಾಗದಲ್ಲಿ ಧಾರ್ಮಿಕ ಸಮಾರಂಭದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ವೇದಿಕೆ ಹಂಚಿಕೊಳ್ಳುವಂಥ ಅವಕಾಶವನ್ನು ಕೂಡ ಸುರೇಶ್ ಭಟ್ನಾಗರ್ ಅವರೇ ನನಗೆ ಮಾಡಿಕೊಟ್ಟಿದ್ದು. ಅದು ಶ್ರೀ ಭಗವತಿ ಚಿರುಂಬ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೆದಂಥ ತಿಯಾ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ನಾನು ಮತ್ತು ನನ್ನ ಶ್ರೀಮತಿ ಡಾಕ್ಟರ್ ಶಿಲ್ಪಾ ಅವರು ಬಂದಿದ್ವಿ. ಏನನ್ನೂ ಬಯಸದೆ ನನ್ನನ್ನು ಕಾರ್ಯಕ್ರಮಕ್ಕೆ ಕರೆದಂಥ ಹೃದಯಕ್ಕೆ ಮತ್ತು ಏನೇ ಸಹಾಯವನ್ನು ಬಯಸಿದರೂ ಕೊಡುವಂಥ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದರೂ ಕೂಡ ಸ್ನೇಹ ಒಂದೇ ಸಾಕು ಅಂತ ಹೇಳಿದ ಸುರೇಶ್ ಭಟ್ನಾಗರ್ ಅವ್ರಿಗೂ ಕೂಡ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಕಾಣದೆ ಹೋದೆವು ನಮ್ಮೊಳಗೆ ಅಂತ ಕವಿ ಒಂದು ಕಡೆ ಬರೀತಾರೆ. ದೇವರು ಅನ್ನುವಂಥದ್ದು ಎಲ್ಲೋ ಹುಡುಕುವಂತಹ ವಸ್ತುವೂ ಅಲ್ಲ, ಶಕ್ತಿಯೂ ಅಲ್ಲ. ಅದು ನಾವು ಮಾಡುವಂಥ ಕೆಲಸಗಳಲ್ಲಿ, ನಾವು ಆಡುವಂಥ ಮಾತಲ್ಲಿ, ನಾವು ನಡೆಯುವಂಥ ನಡೆಯಲ್ಲಿ ದೇವರು ಇರ್ತಾರೆ ಅಂತ ಹೇಳಿ ನಾನಂತೂ ಭಾವಿಸ್ಕೊಳ್ತೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದದ್ದು ನನ್ನ ಜೀವನದ ಸುಕೃತ ಅಂತ ನಾನು ಭಾವಿಸ್ಕೊಳ್ತೇನೆ. ಮನೆಯಲ್ಲಿ ತಂದೆ ಬಹಳ ಮುಖ್ಯ ಆದರೂ ಕೂಡ ಅಮ್ಮ ಬಹಳ ಮುಖ್ಯ ಅಂತ ಅನ್ನಿಸ್ತಾಳೆ. ಹೀಗೆ ಉಮಾ ಮಹೇಶ್ವರಿ ಅಂತಿದ್ದ ಹಾಗೆ ದೇವಿ, ತಂದೆ ಎಷ್ಟೇ ಕಷ್ಟಪಟ್ಟು ದುಡಿದು ಮನೆಗೆ ತಂದರೂ ಕೂಡ ಅದನ್ನು ಬೇಕಾದ ರೀತಿಯಲ್ಲಿ ಬೆಳವಣಿಗೆ ಹಾದಿಯಲ್ಲಿ, ಮಕ್ಕಳನ್ನು ಶ್ರದ್ಧೆಯಲ್ಲಿ, ವಿದ್ಯೆಯಲ್ಲಿ, ಗಂಡನನ್ನು ಸಂಸ್ಕಾರದ ರೂಪದಲ್ಲಿ, ಕುಟುಂಬವನ್ನು ಮುಂದೆ ತಗೊಂಡುವಂಥ ಶಕ್ತಿ ಹೆಣ್ಣಿಗೆ ಮಾತ್ರ ಇರ್ತದೆ. ಅದಕ್ಕೆ ಎಲ್ಲೋ ಒಂದು ಕಡೆ ಹೇಳ್ತಿದ್ರು, ಈ ದೇಶದಲ್ಲಿ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆದರೆ ಒಂದು ಹೆಣ್ಮಗಳನ್ನು ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತ. ಅದಕ್ಕೆ ಉದಾಹರಣೆ ಈ ದೇಶ ಕಂಡಿದೆ. ಹಾಗಾಗಿ ಇಂಥ ಒಂದು ಕ್ಷೇತ್ರಕ್ಕೆ, ಈ ಕ್ಷೇತ್ರದಲ್ಲಿ ಒಂದು ಸಾನ್ನಿಧ್ಯ ಇದೆ, ಈ ಕ್ಷೇತ್ರದಲ್ಲಿ ಒಂದು ವೈಬ್ಸ್ ಇದೆ. ಯಾಕಂದರೆ ನಾನು ಬಂದಾಗ ಗಮನಿಸಿದೆ, ನಾನು
ಸತೀಶ್ ಕಂಪಲ ಅವರು ಹೇಳ್ತಾ ಇದ್ರು ನನಗೆ, ಇಷ್ಟೊತ್ತು ದೇವಸ್ಥಾನದ ಬಾಗಿಲು ಹಾಕಿದ್ರು, ಒಳಗಡೆ ಅಲಂಕಾರ ನಡೀತಿತ್ತು, ತಾವು ಬರ್ತಿದ್ದ ಹಾಗೆ ದೇವರ ಬಾಗಿಲು ಓಪನ್ ಆಯಿತು ಮತ್ತು ಅಮ್ಮನವರ ಆಶೀರ್ವಾದ ಕೂಡ ಆಯಿತು. ಹಾಗಾಗಿ ನನಗೇನು ಅನ್ನಿಸ್ತದೆ, ತಾವೆಲ್ಲರೂ ನಿಜವಾಗಲೂ ಅದೃಷ್ಟವಂತರು. ಈ ಕರಾವಳಿಯ ಮಣ್ಣಲ್ಲಿ ಧಾರ್ಮಿಕತೆ ಮತ್ತು ವೈಚಾರಿಕತೆ, ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಭಾಳ ಹಿಡಿಸುವಂಥದ್ದು ಏನಂದರೆ, ಜನರು ಭಾಳ ಪ್ರಾಮಾಣಿಕರಾಗಿದ್ದಾರೆ ಇಲ್ಲಿ. ಅಂದರೆ ಬೇರೆ ಕಡೆ ಪ್ರಾಮಾಣಿಕರ ಅಲ್ಲ ಅಂತಲ್ಲ, ಬಟ್ ಇಲ್ಲಿ ಚಪ್ಪಾಳೆ ತಟ್ಬೋದು, ಏನು ತೊಂದರೆ ಏನಿಲ್ಲ. ಅತ್ಯಂತ ಪ್ರಾಮಾಣಿಕ ಮನಸ್ಸುಗಳು ಇಲ್ಲಿದೆ ಮತ್ತು ಎಲ್ಲವನ್ನು ಪ್ರಶ್ನಿಸುವಂಥ ಮನಸ್ಸಿಲ್ಲಿದೆ. ಎಲ್ಲವನ್ನು ಆಲೋಚನೆ ಮಾಡಿ ತೂಗಿ ಅಳೆದು ಮನಸ್ಸಿಗೆ ತಗೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿದೆ. ನಾನು ಇತ್ತೀಚೆಗೆ ಪದ್ಯಾಣದಲ್ಲಿ ಹೋದಾಗ ನಮ್ಮ ಗೆಳೆಯ ಅರುಣ್ ಶ್ಯಾಮ್ ಅವರ ಇನ್ವಿಟೇಷನ್ ಮೂಲಕ ನಾನು ಅಲ್ಲಿಗೆ ಹೋದಾಗ ನಾನು ಹೇಳಿದೆ, ನಿಮ್ಮನ್ನೆಲ್ಲ ನೋಡಿದಾಗ ಭಾಳ ಸಂತೋಷ ಆಗುತ್ತೆ. ಬೆಂಗಳೂರಿನಲ್ಲಿ ಇರೋರಲ್ಲಿ ಹಣ ಇದೆ, ನೆಮ್ಮದಿ ಇಲ್ಲ, ಎಲ್ಲವನ್ನು ಕೊಂಡುಕೊಳ್ಳುವಂತಹ ಧಾವಂತದಲ್ಲಿ ಬದುಕನ್ನು ಕಳ್ಕೊಳ್ತಾ ಇದ್ದೀವಿ. ಬಟ್ ನೀವೆಲ್ಲರೂ ಎಷ್ಟು ಸಮಾಧಾನವಾಗಿದ್ದೀರಿ, ಆರೋಗ್ಯವಾಗಿದ್ದೀರಿ, ಸಂತೋಷವಾಗಿದ್ದೀರಿ. ಈ ಮನಸ್ಥಿತಿ ನಮ್ಮೆಲ್ಲರಿಗೂ ಬರಲಿ ಅಂತ ಹೇಳಿ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ದೆ. ತಮ್ಮೆಲ್ಲರನ್ನು ಇಲ್ಲಿ ನೋಡಿದಾಗ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ತಾವೆಲ್ಲರೂ ಕೂಡ ಒಂದಾಗಿ ಈ ಕಾರ್ಯಕ್ರಮದಲ್ಲಿ ಸೇರಿದ್ದೀರಿ. ಇದೊಂದು ಜಾತಿ ಧರ್ಮ ಮೀರಿದ ಒಂದು ಹಬ್ಬ. ಈ ಹಬ್ಬ ಸಂತೋಷ, ನೆಮ್ಮದಿ ಸದಾ ನಮ್ಮೆಲ್ಲರಿಗೂ ಕೂಡ ನೀಡಲಿ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲರಿಗೂ ಕೂಡ ಅಮ್ಮನವರ ಆಶೀರ್ವಾದ ಸದಾ ಇರಲಿ ಅಂತೇಳಿ ಭಾವಿಸ್ಕೊಳ್ತಾ, ಈ ಮಣ್ಣಿನ ಜೊತೆಗೆ ನಿರಂತರವಾಗಿ ಸಂಪರ್ಕ ಇಟ್ಕೊಳ್ಳುವಂಥ ಅವಕಾಶ ಮತ್ತು ಅದೃಷ್ಟ ನನ್ನ ಪಾಲಿಗೆ ಬಂದಿದೆ. ಇದನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಆಶೀರ್ವಾದ ಅಮ್ಮನವರು ನಮಗೆ ನೀಡಲಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀಮತಿಯಾದಂಥ ಶಿಲ್ಪ ಅವರು ಕೂಡ ಬಂದಿದ್ದರೆ ಭಾಳ ಖುಷಿ ಪಡ್ತಿದ್ರು ಅಂತ ಅಂದುಕೊಳ್ತೇನೆ. ಯಾಕೆ ಅಂತಂದರೆ ಅವರು ಸದಾ ಅಮ್ಮನವರನ್ನು ಪ್ರಾರ್ಥನೆ ಮಾಡ್ತಾ, ಪೂಜೆ ಮಾಡ್ತಾ, ಆ ಪೂಜಾ ಫಲವಾಗಿ ನಾನು ಇವತ್ತು ಈ ಸನ್ನಿಧಾನದಲ್ಲಿ ನಿಲ್ಲೋದಕ್ಕೆ ಸಾಕಾರ ಆಗಿದೆ. ನಾನು ಹೋದ ಕಡೆ ಎಲ್ಲ ಕಡೆ ಹೇಳ್ತಿರ್ತೀನಿ, ಈ ದೇಶದಲ್ಲಿ ಯಾರನ್ನಾದರೂ ನೀವು ಏನಾದರೂ ಮಾಡಬೇಕು ಅನ್ನೋದಾದರೆ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ಮಾಡಬೇಕು. ಮತ್ತು ಹಣ ಇರುವಂಥವನು ಶ್ರೀಮಂತ ಅಲ್ಲ, ಆತ್ಮವಿಶ್ವಾಸ ಇರೋನು ಮಾತ್ರ ಶ್ರೀಮಂತ ಅಂತ ನಾನು ಹೇಳ್ತಾ ಇರ್ತೀನಿ. ಇತ್ತೀಚೆಗೆ ತಾವು ಎಲ್ಲ ಕಡೆ ನೋಡಿರುವಂಥ ಘಟನೆಗಳು ಹೇಳ್ತಾ ಇದ್ದೀವಿ. 8,000 ಕೋಟಿ ಒಡೆಯ ಸಿ.ಕೆ. ರಾಯ್ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದಕ್ಕೆ ಕೊರತೆ ಆತ್ಮವಿಶ್ವಾಸ. ಹಾಗಾಗಿ ನಾವೆಲ್ಲರೂ ಕೂಡ ಆತ್ಮವಿಶ್ವಾಸವನ್ನು ಬೆಳೆಸುವಂಥ ಕೆಲಸ ಮಾಡಬೇಕು. ಅದಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸಗಳಾಗಬೇಕು. ನಾನು ಮಂಗಳೂರಿನಲ್ಲಿ ಒಂದು ಸ್ಟೀಲ್ ಪ್ಲ್ಯಾಂಟ್ ಒಂದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀನಿ. ಅದಕ್ಕೆ ಉದ್ದೇಶ ಇಷ್ಟೇ, ಇಲ್ಲಿ ಉದ್ಯೋಗವನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೃಷ್ಟಿ ಮಾಡಬೇಕು ಮತ್ತು ಯುವಕರಲ್ಲಿ ಚೈತನ್ಯವನ್ನು ರೂಪಿಸಬೇಕು. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು ಮತ್ತು ಅಮ್ಮನವರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆಲಿ ಇರಲಿ ಅಂತ ಹೇಳಿ ಕೇಳ್ತಾ, ಈ ಕ್ಷೇತ್ರಕ್ಕೆ ತನು ಮನ ಧನದಿಂದ ನಮ್ಮ ಕುಟುಂಬ ಮತ್ತು ನಮ್ಮ ಸಂಸ್ಥೆ ಸದಾ ನಿಮ್ಮ ಜೊತೆಯಲ್ಲಿ ಇರುತ್ತೆ. ಸತೀಶ್ ಅಣ್ಣ, ನೀವು ಏನೇನು ಬೇಕಾದರೂ ಕೇಳ್ಬೋದು. ಸೊ ಇಟ್ಸ್ ಅ ಬ್ಲ್ಯಾಂಕ್ ಚೆಕ್. ನಿಮಗೋಸ್ಕರ ಪ್ರೀತಿಯಿಂದ ನಾನು ಅಲ್ಲಿಂದ ಬಂದಿದ್ದೇನೆ. ಕಾರಣ ಇಷ್ಟೇ, ಈ ಕ್ಷೇತ್ರವನ್ನು ನೋಡಬೇಕು, ಅಮ್ಮನವರ ಆಶೀರ್ವಾದ ಪಡ್ಕೊಳ್ಬೇಕು ಅಂತ. ಮತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಮತ್ತೆ ಪ್ರೀತಿಯಿಂದ ಕರೆದಂಥ ಅರುಣ್ ಶ್ಯಾಮ್ ಅವರಿಗೆ ನಮಸ್ಕರಿಸುತ್ತಾ, ಹಾಗೂ ನನ್ನ ಅತ್ಯಂತ ಆತ್ಮೀಯರಾದಂಥ UT ಖಾದರ್ ಅವ್ರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ನಿಮ್ಮೆಲ್ಲರಿಗೂ ಕೂಡ ನನ್ನ ಮಾತನ್ನು ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಥ್ಯಾಂಕ್ ಯು. ಆರಾಧ್ಯ ತಾಯಿ ಶ್ರೀ ಉಮಾಮಹೇಶ್ವರಿನ ಪಾದಚರಣ ಕಮಲಗೆ ವಂದಿಸಾವಂತು ಅಂಚೆನೆ ಇನಿ ಪ್ರಾಣ ಪ್ರತಿಷ್ಠೆ ಪಡೆಯಿನ ಅಪ್ಪೆ ಭದ್ರಕಾಳಿನಲ ಪರಿವಾರ ದೇವದೇವರಿಗಳ ಹೃದಯಾಂತರತ್ತು ಶರಣಾಗತಿದ ವಂದನೆ ಅರ್ಪಣೆ ಮಾಡ್ತಂತು ವೇದಿಕೆ ಹಿಡಿದಿನ ಮಾತ ಗಣ್ಯರಿಗಳ ಒಂಜೆ ಪಾತ್ರೆ ಅಭಿನಂದನೆ ಸಲ್ಲಿಸಾವಂತು ಈ ಮನ್ನಟಿ ಉಮಾಪುರಿ ಮನ್ನಟಿ ಶ್ರೀ ಉಮಾಮಹೇಶ್ವರಿನ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಏತ ವಿಜೃಂಭಣೆತ ಸಂಪನ್ನಗೊಂಡು ಜನಸಾಗರನೆ ಪಣದುಂಡು. ಈ ಜನಸಾಗರದ ಕಾರಣ ಮೂಲ ಮಂತನ ಕೆಲಸ ಕಾರ್ಯ ನಮ್ಮ ಈ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವಕ್ಕೆ ಅಧ್ಯಕ್ಷರಾದ ಶ್ರೀ ಸತೀಶ್ ಕುಂಪಲ ಅರೆನ ಐಕ್ಯ ಆನಗನೆ ಒಂಜಿ ಮೂಲ ಸಂಚಲನ ಬತ್ತುಂಡು. ಅರೆನ ಒಂಜಿ ಕಾರ್ಯಪ್ರವರ್ತನೆ ಎಂಚವಂಡ ಮಾತೆಲ್ಲ ಒಟ್ಟು ಸೇರ್ಪಾತು ಈ ಅಪ್ಪನ ಒಂಜಿ ಸೇವೆ ವಿಜೃಂಭಣೆ ಆವಡು ಇಡೀ ಕರ್ನಾಟಕಡೆ ಇಂಜಿನ ಒಂಜಿ ದೈವಿಕ ಕಾರ್ಯ ಆತಿಜಿಂದ ಮನ್ಮನ ಒಂಜಿ ಪಾತ್ರ ಮಾತಾಡಲ ಬರುವುದು ಮನ್ಮನ ಒಂಜಿ ಚಿಂತನೆ ಇಟ್ಟು ಆರು ಕಾರ್ಯಪ್ರವರ್ತರಾಯರು ಅಂಚ ದಿನಾಲ ಒಂಜಿ ವಾರಕ್ಕೆ 15 ದಿನ 10 ದಿನ ನಮ್ಮ ಈ ಏಪ ಕಾರ್ಯಕ್ರಮ ಶುರು ಮಾಡ್ತದ ಅಂಚಿಡ್ತು ಆತ ದಿನರ್ತಿಂಚಿ ಪ್ರತಿ ಸಮಯ ನಮ್ಮಟ ಅಂಚಿಂಚಿ ಸಮಾಲೋಚನೆ ಸಭೆ ಅವು ಒಂದು ಎಂಚಿನ ಬೋರ್ಡು ಈ ದೇವಸ್ಥಾನದ ಬೋರ್ಡು ಎಂಚಿನ ಕಾರ್ಯಕ್ರಮ ಅವಡು ಐಕ್ಯ ಬಗ್ಗೆ ಮಾತ್ರ ಸಮಾಲೋಚನೆ ಮಾಡ್ತದೆ. ಕುಡ್ಲರ್ತು ಈ ಜನ ನಮಗೆ ಈ ತೊಕ್ಕೋಟು ಭಾಗ ಉಳ್ಳಾಳ ಭಾಗ ಕಡಿಮೆ
ಸಂಪರ್ಕ ಕಡಿಮೆ ದೈವಿಕ ಕಾರ್ಯಗಟ್ಟಿ ಸಂಪರ್ಕ ಕಡಿಮೆ ಪಂಡ ಒಂತೆ ಕಮ್ಮಿ ಆಂಡ ಅರನ ಒಂಜಿ ಮುಂದಾಳು ತೊಟ್ಟೆ ಕುಡ್ಲಟ್ಟು ಒಂಜಿ ಹೊರಕಾಣಿಕೆತ ಮಲ್ಲ ಒಂಜಿ ಸಭೆ ಅಂತದ್ದು ಐಟ್ 10-15 ಇರುವ ಗಾಡಿಗಳು ನಂಗೆ ಹೊರಕಾಣಿಕೆ ಮೂಲಕ ಇಡ ಬರೆಯುವ ಯಶಸ್ಸು ಮಾಡ್ತೀರಿ ಅಂಚನೆ ಮಾತ ಮುಳು ನಡಪುನ ಐತೆ 1ನೇ ತಾರೀಕು ಹಿಡಿದು 6ನೇ ತಾರೀಕು ಆಂಡು ಇನಿ ಬ್ರಹ್ಮಕಲಶ ಸಂಪನ್ನ ಆತಂಡು ಅಪ್ಪೆ ಭದ್ರಕಾಳಿನ ಪ್ರತಿಷ್ಠೆ ಆತಂಡು ಈ ಈ ಕೆಲಸ ಕಾರ್ಯ ಆಪನೆಗೆ ತುಂಬು ಮಾತೇರ್ನದಿತ್ತು ಎಲ್ಲ ಎಂಚಿನ ಆವಡು ಎಲ್ಲೇ ಅಪ್ಪನ ಕೆಲಸ ಕಾರ್ಯಕ್ಕೆ ದಾದ ಮಾತಾವಡು ಏತು ಸ್ವಯಂ ಸೇವಕರ ಬೋರ್ಡು ಎಂಚಿನ ಅಚ್ಚುಕಟ್ಟುಬೋಡು ಮಾತ ವ್ಯವಸ್ಥೆಗೆಲ್ಲ ಮುಂದಾಳು ಹೊತ್ತೊಂದಿತ್ತು ಅವತ್ತಂದೇ ನಮ್ಮ ಮಸ್ತ್ ಆರ್ಥಿಕವಾತ್ ಮಸ್ತ್ ಕಷ್ಟ ಹಿಡಿತ ಎಂಜವಂಡ ನಂಗೆ ಒಂಜಿ 10-35-40 ಲಕ್ಷ ರೂಪಾಯಿ ಆಯ್ತಾ ಅಭಿವೃದ್ಧಿ ಕಾರ್ಯಕ್ಕೆ ನಮಗೆ ಖರ್ಚಾಗ್ತಿತ್ತು ಆಲ್ರೆಡಿ ಈ ಅಷ್ಟಬಂಧ ಬ್ರಹ್ಮಕಲಶ ಸುರಾಪನೆಗೆ ತುಂಬೆ ನಮ್ಮ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ಕೆ 10-30-40 ಲಕ್ಷ ರೂಪಾಯಿ ಖರ್ಚಾಗ್ತದೆ ಆಂಡ ಐದು ಪಕ್ಕ 1 ಕೋಟಿ ರೂಪಾಯಿ ಮುಟ್ಲ ನಂಗಿತೆ ಅವಶ್ಯಕತೆ ಉಂಟು ಅಂಚಿನ ಸಂದರ್ಭ ಆರೊಂಜಿ ಕೊನೆಯ ಶ್ರಮ ಮಂಡತಿ ಮಸ್ತ್ ಆರ್ಥಿಕ ಮಾತು ನಂಗೆ ಒಂದೇ ಸಪೋರ್ಟ್ ಮಾಡ್ತಾರೆ ಆಂಡಲ ಯಾವ ಆಂಡಲ ದೇವರನ್ನ ಅಪ್ಪನ ಆಶೀರ್ವಾದ ಇನಿ ಎಲ್ಲಾತಿ ಒಂದೇ ಲೈಕ್ ಸಮಾಧಾನ ಆವು ಮನ್ಪುನ ಚಿಂತನೆ ಉಂಟು ಅಪ್ಪೆ ಕೈ ಬಿಡ್ತಿಜಲ್ ಬೊಕ್ಕ ಒಂಜಿ ಕೆಲಸ ಕಾರ್ಯ ಮನ್ಪುನಲ್ಲ ಅರ್ನೊಟ್ಟಿಗೆ ಆ ಅಪ್ಪೆ ಉಂತದೆ ಪೊರ್ಲುಡೆ ನಡಪಾದು ಕೊಡ್ತಲ್ಲ ಅಂಚಿನ ಒಂಜಿ ವ್ಯಕ್ತಿ ನಮ್ಮ ಈ ದೇವಸ್ಥಾನಕ್ಕೆ ಬರ್ತದೆ ಆ ಬ್ರಹ್ಮಕಲಶ ಅಧ್ಯಕ್ಷ ಸ್ಥಾನ ವಹಿಸುತ್ತೆ ಇತ್ತೆ ಮಲ್ಲ ವಿಜೃಂಭಣೆ ಇತ್ತೆ ಉಮಾಮಹೇಶ್ವರಿ ದೇವರನ್ನ ಇಡೀ ಕರ್ನಾಟಕಕ್ಕೆ ಕರ್ನಾಟಕ ಇಡೀ ವಿಶ್ವಗೆ ಓಳು ಮಾತ್ರ ನಮ್ಮ ಈ ತುಳುವೇರು ಉಳ್ಳರ ಕನ್ನಡದಕ್ಕೂ ಉಳ್ಳರ ಈ ಪ್ರೋಗ್ರಾಮ್ ತೂಪೆರ ನಮ್ಮ ಟಿವಿದ ಮುಖಾಂತರ ಇಡೀ ವಿಶ್ವಕ್ಕೆ ಎಂದು ಪಸಿರಸಿತ್ತದೆ ಆಯ್ತಾ ಪೂರ್ಣ ಕೀರ್ತಿ ನಮ್ಮ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರನ್ನ ಸತೀಶ್ ಕುಂಬಾರಿಗೆ ನಾನು ಸಲ್ಲವಂತುಳ್ಳೆ ದೇವರಿಗೆ ದೀರ್ಘಾಯುಷ್ಯ ಸುಖ ಶಾಂತಿ ನೆಮ್ಮದಿ ಅರ್ನ ಕುಟುಂಬಕ್ಕೆ ಅರ್ನ ಜೋಕ್ಲೆಗೆ ಮಾತ ಯಶಸ್ವಿ ಜೀವನಲ್ಲ ಬರ್ಪಿನೆಂಚಿನ ದೇಟಿ ಅರ್ನ ರಾಜಕೀಯ ಭವಿಷ್ಯಲ್ಲ ಉತ್ತಮ ಅವಡನ್ನು ಪಣ್ಣೊಂದು ಆ ಅಪ್ಪೆ ಉಮಾಮಹೇಶ್ವರಿಲ್ಲ ಪರಿವಾರ ದೈವ ದೇವರಿಗಳ ಅಪ್ಪೆ ಭದ್ರಕಾಳಿ ತಾಯಿಲ್ಲ ಪೂರ್ಣ ಅವರಿಗೆ ಆಶೀರ್ವಾದ ಮಂತದೆ ನನ್ನ ಮಿತ್ತಲ ಎಡ್ಡೆ ಕಾರ್ಯ ಮನಪುನಂಚಿನ ಪುಣ್ಯ ಭಾಗ್ಯ ಕೊಡಂತೆ ಎನ್ನ 2 ಪಾತೆನು ಅಂತವೆ ಅಪ್ಪನ ಆಶೀರ್ವಾದ ಅವರಿಗೆ ಅಭಿನಂದನೆ ಸಲ್ಲುತ್ತಾ ಸೋಲ್ಮೇಲೆ ಗೋಪಿನಣ್ಣ ವರ ಜೋರಾಯಿನ ಕೈದಾಡಿನ ಹೊರಟು ಊರೆಲ್ಲ ವರ ಕೈದಾಡಿನ ಕೊರ್ಲೆದ ಬನ್ನಗ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಇದು ಪುರ್ಲೂರು ನಡೆದ ಪನ್ಪನೆಗೆ ಸತೀಶ್ ಅಣ್ಣನ ಅಧ್ಯಕ್ಷತೆಯ ಹೊರಟು ಈ ಒಂಜಿ ಕಾರ್ಯಕ್ರಮ ನಡೆದಿದೆ ಒಂಜಿ ಕಾರ್ಯಕ್ರಮವನ್ನು ಹೊರಟು 1 ತಾರೀಕಿನ ಬಗ್ಗೆ ಪ್ರತಿದಿನ ರಾತ್ರಿ ಬಿಟ್ಟಲ್ಲ ಇರ್ತದೆ ಆ ಒಂಜಿ ಊರೆಲ್ಲ ಸೇರಿದ ಸಭೆ ಮಾಡ್ತದೆ ಎಲ್ಲದ ಕಾರ್ಯಕ್ರಮದಾದ ಪನ್ಪನಂಚಿನ ಮೇಲೆ ವಿಶೇಷವಾಗಿ ವ್ಯವಸ್ಥೆ ಮಾಡ್ತಾರೆ ಸತೀಶ್ ಅಣ್ಣೆ ಅದಕ್ಕೆ ಕಟ್ಟಿದ ಬರಲಿ ನಿಂದ ಅಭಿನಂದನೆ ಗೊತ್ತಿಜಿ ಅದಕ್ಕೆ ಈ ಒಂದು ಕಾರ್ಯಕ್ರಮ ಬಾರಿ ಬರಲದ ಅಭಿನಂದನೆ ಮಾಡ್ತಾರೆ ಇದಕ್ಕೆ ಉತ್ಪರಕ ಸಭೆಲು ನರಾತೆ ಇದಕ್ಕೆ ಈ ಒಂದು ನಮ್ಮ ದಕ್ಷಿಣ ಕನ್ನಡದ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ವ್ಯವಸ್ಥೆಯ ಇರಲ ಭಾಗಿಯವಳು ಊರೆಲ್ಲ ಎನ್ನ ಮಿತ್ತು ವಿಶ್ವಾಸದಿದ್ದು ಈ ಒಂಜಿ ಜವಾಬ್ದಾರಿನಿದೆ ನೋಡಿದ್ರು ಬಂಡಾರು ನಿಜವಾದ ನಿಜವಾದ ಈ ಸರಿದ ಮಟ್ಟ ಕಷ್ಟ ಅಂತ ಬಂದದ ಯೋಚನೆ ಅಂತಿದ್ದೆ ದಯನ್ನ ಪಾರ್ಟಿದ ಮಲ್ಲ ಜವಾಬ್ದಾರಿ ಇತ್ತಿನ ಇಟ್ಟಿದ ಅದ್ರ ಕಷ್ಟ ಅಂತ ಅಂಡ್ ನಿಖಲ್ನ ಪ್ರೀತಿ ಬೊಕ್ಕ ಉಮಾಮಹೇಶ್ವರಿ ದೇವರನ ಒಂಜಿ ಅನುಗ್ರಹ ಯಾನ್ ಮನಸ್ಸಿಡು ಒಂಜೇ ಯೋಚನೆ ಮಾಡ್ತೀನಿ ಒಂಜಿ ನಿಖಲ ಮಾತಿರನ ಪ್ರೀತಿ ಬೊಕ್ಕ ದೇವರಿಗೆ ಒಂಜಿ ವೇಳೆ ಕೆಲಸ ಮಲ್ಪೊಡೊಂದು ಪನ್ಪನ ಸಂಕಲ್ಪ ಇತ್ತಿನ ಮಲ್ಪೊಡು ಪನ್ಪನ ಕಾರಣಕ್ಕೋಸ್ಕರ ಒತ್ತೊಂದು ಬರ್ತೀನಿ ಯಾನು ವಿಶೇಷವಾದ ಈ ಸಂದರ್ಭದ ಒಂಜೇ ಪಾತ್ರ ಉಲ್ಲೇಖ ಮಲ್ಪುನು ಶೇಖರನ್ನ ಎಂಕ್ ಸನ್ಮಾನ ಆವಂದವು ಅವು ಸನ್ಮಾನ ಎಂಚಿನ ಇತ್ತಿನಲ್ಲ ರಾತ್ರಿ ಬಗೆಲ್ ಬೆಂತಿನ ಮುಲ್ಪ ಕಾರ್ಯಕರ್ತರಿಗೆ ಯಾನ್ ಪನ್ಯ ರಚಿಸುವೆ ದಯಬಂಡ ಅಕ್ಕಲ್ನ ಎದುರು ಯಾನ್ ಸನ್ಮಾನ ದೆತ್ತೊಂಡೊಂಡದು ಎಂಕ್ ಅವು ಸಮಾಧಾನ ಆಯರ್ನೇ ಅವಂತ ಒಂಜೊಂಜಿ ಜನ ಎಂಚ ಬೆಂತೇರ್ ಬಂಡ ಯಾನಲ್ಲ ಇಲ್ಲ ರಾತ್ರಿ ಲೇಟ್ ತಡರಾತ್ರಿ ಇಲ್ಲಡೆ ಪೋದುಪ್ಪೆ ಇಡೀ ಪೋಂದೆ ಮೂಲೆ ಜೈತನ ಕುಲುಲೇರು ಮೂಲೆ ಮುರಾನಿ ಶುರುವಾಯಿ ನಡೆದು ಇನಿ ಮುಟ್ಟ ಒಂಜಿ ಪೊರ್ತು ಒಂಜಿಗೆ ಗಲಿಗೆ ಜಪ್ಪಂದು ನಗ್ಲುಲೇರು ರಾತ್ರ ಪಗೆಲ್ ನೇತ ಬಗ್ಗೆ ಯೋಚನೆ ಅಂತ ಕೆಲಸ ಯಾನಲ್ಲ ಅಂಚಿಂಚು ಪೋದುಪ್ಪೆ ಅಂಚ ಅದು ಎಂಚಿನ ಸಲ್ಲುನಿಂದಾಣಲ್ಲ ಅವು ಮೂಲು ರಾತ್ರ ಬಗೆಲ್ ಬೆಂತಿನ ಕಾರ್ಯಕರ್ತರಿಗೆ ಮುಲ್ಪದ ಆಂಜೋಲು ಪೊಂಜೋಲು ಏರು ಪೂರ ಊರ್ದ ಪರ ಊರ್ದಾಕ್ಲಿ ಬೆಂತೀರ ಅಕ್ಲೆಗೆ ಸಲ್ಲೋಡೊಂದು ಏನು ದಯ ಮಲ್ತದೆ ವಿನಂತಿ ಮಲ್ತು ಎನ್ನ ಪಾತ್ರೆನಂತ ಈ ದೇವಸ್ಥಾನದ ಬಗ್ಗೆ ಅನ್ಪುಣ ಜಾಸ್ತಿ ಪಡಿಸಿ ದಯಪಂಡ ಎಂಕಲ್ ಎಲ್ಲಿಯ ಪುನರ್ದಿಂಚಿ ಈ ದೇವಸ್ಥಾನ ತಗೊಂಡು ಬೈದ ದಯಪಂಡ ಈ ದೇವಸ್ಥಾನದ ಬಗ್ಗೆ ಶಕ್ತಿ ಎಂಚ ಉಂಡು ಬಂಡ ಅವು ಮುಲ್ಪ ಇತ್ತಿನಗಳಿಗೆ ಗೊತ್ತು ಶಕ್ತಿ ಎಂಗಲ್ ಜಾಸ್ತಿ ಪನೋಡೊಂದಿಜ್ಜಿ ದಯಪ ಎಂಚನೆ ಎಂಗ್ಲು ಆದಿಶಕ್ತಿ ದೇವಸ್ಥಾನ ಎಂಚಂಡ್ರೆ ಅವಳ ದೇವಿ ಒಂದು ಉಮಾ ಮಹೇಶ್ವರ ದೇವಿಲೆ ಸೊ ಅಂಚ ಈ ದೇವಿನ ಎಂಕಲ್ ಯಾನು ಏಪಲ ಪ್ರಾರ್ಥನೆ ಮಾಡ್ಕೊಂಡು ದೇವಿನ ಮಾತ್ರ ಇನ್ನು ಈ ಸ್ಥಾನ ಉಳ್ಳೆ ಪಂಡ ಆ ದೇವಿಯನ್ನು ಕಾಪಾಡಿದ್ದೀನಿ ಒಂಜಿ ಅಂತ ಮಿತ್ತು ಬರೋಡು ಬಂಡ ಆ ದೇವಿನ ಏನು ಇಲ್ಲದಿದ್ರು ಫಸ್ಟ್ ಲಕ್ಕದ ಇಲ್ಲದ ಡೋರ್ದ ಪಿದೆ ಬಣ್ಣ ತಿಕ್ಕು ನನ್ನ ಆದಿಶಕ್ತಿ ದೇವರನ್ನ ಗುಡಿ
ಬಟ್ ಆ ದೇವರನ್ನ ಫಸ್ಟ್ ದೇವರನ್ನ ಗುಡಿತುವುದೇ ಅನ್ನೋದೆಲ್ಲ ಬೇಲೆ ಪೋಡಂಡ ಆತ ಅಪ್ಪೆ ನಂಬುದೇ ಅನ್ನೋ ಇತ್ತು ಮುಟ್ಟ ಇದೆ. ಲಾಸ್ಟ್ ಟೈಮ್ ಬ್ರಹ್ಮ ಕ್ಲಾಸ್ ಅನ್ನಲ್ಲ ಆದಿಶಕ್ತಿ ದೇವಸ್ಥಾನ ಅವು ಎನ್ನ ಕೈಟ್ ದಾದ ಆತನ ಮನ್ಪೊಂದು ಪೋತುಂಡು ದಪಂಡ ಎಂಕಲ್ಗೆ ಎನ್ನಿದಿಜಿ ಅಂಚನೆ ಡೊನೇಷನ್ ಆಂದೆ ಪೋತುಂಡು ಅಂಚನೆ ಉಮಾಮಹೇಶ್ವರ ದೇವಸ್ಥಾನ ಸತೀಶನ ಬಗ್ಗೆ ದಲ ಪನೋಡಿದಿಜ್ಜಿ ಕೃಷ್ಣ ಮಂದಿರ ಇನಿ ಅಲ್ಪ ಆತ್ಮಲ ಪ್ರೋಗ್ರಾಮ್ ಪ್ರತಿ ವರ್ಷಕ್ಕೆ 2 ಪ್ರೋಗ್ರಾಮ್ ಮೂಜಿ ಪ್ರೋಗ್ರಾಮ್ ಆಡೋಣ ಆಯ್ತಾ ಪಿರಿಯಡ್ ಸತೀಶನ ಉಳ್ಳೇರು ಬಂಡ ಐಕಿಜ್ಜಿ ಆ ಸತೀಶನೆಲ್ಲ ಹೇಗೆ ಉಮಾಮಹೇಶ್ವರ ಲೆತ್ತಂಬತ್ತೇರು ಬಂಡ ಆ ದೇವರನ ಶಕ್ತಿ ಬಂಡು ಉಮಾಮಹೇಶ್ವರನ ಆ ಶಕ್ತಿ ಇರೋದು ಈತು ಮಾತ್ರ ಪ್ರೋಗ್ರಾಮ್ ಅಂಡ ಸತೀಶನ ಬಂಡ ಎನ್ನ ನೇಬರೇ ದಾಲ್ ಪುಗರ್ದಲ್ಲಿದ್ದಿಜ್ಜಿ ದ ಬಂಡ ಆರನ ವಿಷಯ ಹಿಂಗೆ ನಿಗಲು ಪುಗರ್ದು ಬಂದಿಜ್ಜಿ ಆರನ ವಿಷಯ ನಿಕ್ಲಿಗೆ ಬೇಲೆಡೆ ಗೊತ್ತಾಪುಂಡು ಅಂಚೋಸ್ಕರ ಬೇತದಲ್ಲಿಜ್ಜಿ ಅಂಚನೆ ಬಂದಾಗ ಸತೀಶನ ಪಂಡೆ ಈ ಸಲ ಸಂತೋಷ ನಗಲು ಬರಬಂಡಿ ಒಂದು ಹೊರ ಕಾಣಿಕೆ ಉಂಡು ಒಂದು ಅಪ್ಪ ಏನು ಪಂಡೆ ಹೊರ ಕಾಣಿಕೆ ನಮ್ಮೊಂಜಿ ಶಬ್ದ ಚಿತ್ರಡು ಕೊನಕ ಬಂದು ದೇವಿನ ಮೂರ್ತಿಡು ಕೊನಕ ಬಂದು ಬೊಕ್ಕ ಗ್ರ್ಯಾಂಡ್ ಅದು ಕೊನಕ ಅಂದು ಸೊ ಆ ಗ್ರ್ಯಾಂಡ್ ಇಲ್ಲ ತಂಬತ್ತ ದೇವಿನ ಉಪ್ಪಡು ಬಂದು ಮೂರ್ತಿ ಬಂದು ಸೊ ಅಂಚೋಸ್ಕರ ಅವೇ ವಿಷಯ ಎಲ್ಲ ಏನು ಪಂಡೆ ಸತೀಶನ ಇದಕ್ಕೆ ವೇದಿಕೆ ಬಂದಿಲ್ಲ ಸತೀಶನ ಎನ್ನಾರ್ದು ಖಂಡಿತ ಈರೋ ಒಂಜಿ ಏನು ಬಾತೆರ ಕೊಡ್ತೆ ಕೃಷ್ಣ ಮಂದಿರಾಗ ಅವ ಇನ್ನು ಇತ್ತೆಲ್ಲ ತರೆಟ್ಟುಂಡು ಖಂಡಿತ ಅದು ಆತ ಕೃಷ್ಣ ಮಂದಿ ನೆಕ್ಸ್ಟ್ದ ಮಸೂಡ್ ಕೃಷ್ಣ ಜನ್ಮಾಷ್ಟಮಿ ಬರ್ಪಣ ಒಂಜಿ ವಾರ ದುಂಬು ನಿಖಿಲ್ನ ಕೃಷ್ಣ ಮಂದಿರ ಹೆಂಚಿನ ರೀಚ್ ಆವಡು ಅವ ಏನು ಕೊಡ್ತೀನ ಪಾತ್ರ ಖಂಡಿತ ನಿವೇದಿಕೆ ಬಂದಿರ ಖಂಡಿತ ರೀಚ್ ಆಪನು ಅಂಚೆ ನಿವೇದಿಕೆ ಬಂದು ಪಂಡಿರು ಮಸ್ತ್ ಖರ್ಚು ಉಂಡು ಬಂದಿರು ಎತ್ತ ಬಗ್ಗೆ ಅಂಚೆ ನಿವೇದಿಕೆ ಬಂದು ಆಯ್ನಾತ್ ಬೇಗ ಎನ್ನ ಈಗ ಸದ್ಯಾಗ ನಿಖಿಲ್ನ 5 ಲಕ್ಷ ರೂಪಾಯಿ ಒಂದು ಕೊರಪೆ ಬಂದು ಈ ವೇದಿಕೆ ಬಂದು ರಡ್ಡು ಪಾತ್ರ ಕೊರನೇಕ ಧನ್ಯವಾದ ಬಂತು. ಜೈ ಕರ್ನಾಟಕ ಜೈ. ವಂದೇ ಮಾತರಂ ಗೀತೆಯ 150ನೇ ವರ್ಷದ ಈ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಒಂದೇ ಮಾತರಂ ಅಂತೇಳಿ ತಾಯಿ ಉಮಾಮಹೇಶ್ವರಿಯ ಸನ್ನಿಧಾನದಲ್ಲಿ ಹೇಳುವಂಥ ಆ ಮಹಾಭಾಗ್ಯವನ್ನು ಆ ತಾಯಿ ನಮಗೆಲ್ಲರಿಗೂ ಅನುಗ್ರಹಿಸಿದ್ದಾಳೆ. ಅದಕ್ಕೋಸ್ಕರ ಅವಳಿಗೆ ವಿಶೇಷವಾದ ವಂದನೆಯನ್ನು ಸಲ್ಲಿಸ್ತೇನೆ. ಅಮೃತಸ್ಯ ಪುತ್ರಾಹ ಅಂತಕ್ಕಂಥದ್ದು ಅದು ಉಪನಿಷತ್ತಿನ ಒಂದು ವಾಕ್ಯ. ನಾವೆಲ್ಲರೂ ನಮ್ಮ ತಾಯಿಯ ಎದೆ ಹಾಲಿನ ಅಮೃತ ಅಂತ ಹೇಳುವಂಥ ಆ ಎದೆ ಹಾಲನ್ನು ಕುಡಿದೇ ಜೀವನದಲ್ಲಿ ಸಂಸ್ಕಾರವಂತರಾಗಿರ್ತಕ್ಕಂಥದ್ದು, ಜೀವನದಲ್ಲಿ ದೊಡ್ಡವರಾಗಿರ್ತಕ್ಕಂಥದ್ದು. ತಾಯಿಗಿಂತ ದೊಡ್ಡ ಬಂಧು ಇಲ್ಲಂತೆ, ಮಾತೃ ದೇವೋಭವ ಅಂತ ಹೇಳ್ತೇವೆ. ಹಾಗೆ ಇಂತಹ ಈ ತಾಯಿಯ ಕ್ಷೇತ್ರಕ್ಕೆ ನನ್ನ ಆರಾಧ್ಯ ಮೂರ್ತಿಯಾದಂಥ ಪದ್ಯಾಣ ಶ್ರೀ ಮಹಾಲಿಂಗೇಶ್ವರನ ಪ್ರತಿನಿಧಿಯಾಗಿ ಅವನ ಮಹಾರಾಣಿಯಂಥ ಉಮಾಮಹೇಶ್ವರಿ ಕ್ಷೇತ್ರಕ್ಕೆ ನಾನು ಮಾತ್ರ ಅಲ್ಲ, ನಮ್ಮ ಪದ್ಯಾಣದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಅರುಣಶ್ಯಾಮಣ್ಣ, ಹಾಗೆ ನವೀನಣ್ಣ, ಹಾಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಅರವಿಂದಣ್ಣ, ಹಾಗೆ ಈಶಾನ್ಯ ಪದ್ಯಾಣ, ಹಾಗೆ ನಮ್ಮ ಸಂಘಟಕ ಶ್ರೀ ಶಿವಪ್ರಸಾದರು, ಹೀಗೆ ಒಂದು ಈ ಪದ್ಯಾಣವೇ ಇಲ್ಲಿಗೆ ಬಂದಿದೆ. ಈ ಕ್ಷೇತ್ರದ ಈ ಬ್ರಹ್ಮಕಲಶೋತ್ಸವಕ್ಕೆ ನಮ್ಮ ಶಿವಪ್ರಸಾದ ನೇತೃತ್ವದಲ್ಲಿ ನಮ್ಮ ಪದ್ಯಾಣದ ಕರೋಪಾಡಿ ಗ್ರಾಮದಿಂದ ಕೂಡ ಹೊರೆಕಾಣಿಕೆ ಸಲ್ಲಿಸುವ ಸಂದರ್ಭದಲ್ಲಿ ನೋಡಿದೆ, ಪ್ರತಿಯೊಂದು ಮನೆಯಿಂದ ಕೂಡ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಂದು ಬ್ರಹ್ಮಕಲಶ ಅದು ಹೇಗೆ ಗ್ರೇಟ್ ಅಂತ ಹೇಳಿದರೆ, ಅದು ಹೇಗೆ ಈ ಸಮಾಜದಲ್ಲಿ ಒಂದು ಮಹೋತ್ಸವ ಆಗ್ತದೆ ಅಂತ ಕೇಳಿದರೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಇದೆ, ಒಂದು ಸುವರ್ಣಾವಕಾಶ ಇದೆ. ನಾನು ನೋಡಿದೆ, ಕಳೆದ ತಿಂಗಳು ಅವರ ಮನೆ ವಿದ್ಯುತ್ ಅಪಘಾತದಿಂದ ಹೊತ್ತಿ ಹೋಗಿತ್ತು, ಅವರು ಕೂಡ 10 kg ಅಕ್ಕಿಯನ್ನು ಕೊಟ್ಟಿದ್ದಾರೆ. ಕಳೆದ 15 ದಿವಸದಿಂದ ಒಂದು ಮನೆಯಲ್ಲಿ ಮರಣ ಆಗಿತ್ತು, ಅವರು ಕೂಡ ತಮ್ಮ ಕೊಡುಗೆಯನ್ನು ಈ ಬ್ರಹ್ಮಕಲಶಕ್ಕೋಸ್ಕರ ಕೊಟ್ಟಿದ್ದಾರೆ. ಬ್ರಹ್ಮಕಲಶ ಗ್ರೇಟ್ ಆಗೋದೇ ಹಾಗೆ. ಈ ಸಮಾಜದಲ್ಲಿ ಅತ್ಯಂತ ಕಷ್ಟದಲ್ಲಿರುವ ವ್ಯಕ್ತಿ ಕೂಡ 10 ರೂಪಾಯಿಯ 100 ರೂಪಾಯಿಯ 1000 2000 ಕೊಟ್ಟೆ ಆ ಬ್ರಹ್ಮಕಲಶ ಆಗುವಂಥದ್ದು. ಹೇಗೆ ರಾಮಸೇತು ಗ್ರೇಟ್ ಆಯಿತೋ, ಒಂದು ಅಳಿಲು ತನ್ನ ಸೇವೆಯನ್ನು ಸಮರ್ಪಣೆ ಮಾಡುವ ಮೂಲಕ ರಾಮಸೇತುವೆ ಗ್ರೇಟ್ ಆದ್ದು. ಇಲ್ಲದಿದ್ದರೆ ಶ್ರೀರಾಮದೇವರಿಗೆ ತಮ್ಮ ಒಂದು ಬಾಣದಿಂದ ರಾಮಸೇತು ನಿರ್ಮಾಣ ಮಾಡ್ಬೋದಿತ್ತು. ಹನುಮಂತ ದೇವರಿಗೆ ಒಬ್ಬರಿಗೆ ಏಕೈಕ ವ್ಯಕ್ತಿಯಾಗಿ ರಾಮಸೇತು ನಿರ್ಮಾಣ ಮಾಡ್ಬೋದಿತ್ತು, ಆದರೆ ಅದು ಗ್ರೇಟ್ ಆಗ್ತಿರಲಿಲ್ಲ. ಆದರೆ ಅಳಿಲು ಕೂಡ ತನ್ನ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟದ ಕಾರಣಕ್ಕೋಸ್ಕರ ರಾಮಸೇತು ಚರಿತ್ರೆಯಲ್ಲಿ ದಾಖಲಾಯಿತು. ಹಾಗೆ ಬ್ರಹ್ಮಕಲಶೋತ್ಸವಗಳು ಕೂಡ ಅಷ್ಟೇ. ನಾವೆಲ್ಲರೂ 10 ತಾಯಿಯ ಮಕ್ಕಳು, 1 ತಾಯಿಯ ಮಗುವಿನ ಹಾಗೆ ಒಟ್ಟು ಸೇರಿಕೊಂಡು ಮಾಡುವಂಥ ಈ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ನನಗೆ ಭಾಳ ಸಂತೋಷ. ಹಾಗಾಗಿ ಮಾತೃ ದೇವೋಭವ ಅಂತ ಹೇಳ್ತೇವೆ. ನಮ್ಮ ಈ ಕರಾವಳಿ ಭಾಗ ಕೂಡ ಅಷ್ಟೇ, ಇದು ತಾಯಿಗೆ ಅತ್ಯುನ್ನತ ಸ್ಥಾನವನ್ನು ಕೊಟ್ಟಂಥ ಒಂದು ಸ್ಥಳ. ನಮ್ಮ ಪುರಾಣ ಇತಿಹಾಸ ಕೂಡ ಅಷ್ಟೇ, ತಾಯಿಗೆ ಮಹಿಳೆಗೆ ಅತ್ಯಂತ ಪ್ರಾಮುಖ್ಯವನ್ನು ಕೊಟ್ಟಂತಹ ಸನಾತನ ಧರ್ಮ ನಮ್ಮದು. ಯಾಕೆಂದರೆ ಇವತ್ತು ನಾವು ಮಹಿಳೆಯರನ್ನ ತಮ್ಮ ಪತ್ನಿಯ ಹೆಸರಿನೊಂದಿಗೆ ಗುರುತಿಸಿ ನೋಡ್ತೇವೆ. ನನ್ನ ಹೆಂಡತಿಯ ಹೆಸರು ಉಷಾ ಅಂತೇಳಿ, ನನ್ನ ಹೆಸರು ಸತ್ಯನಾರಾಯಣ, ಅವಳನ್ನು ಹೇಳುವುದಿದ್ರೆ ಉಷಾ ಸತ್ಯನಾರಾಯಣ ಅಂತ ಹೇಳ್ತಾರೆ. ಆದರೆ ನಮ್ಮ ಸನಾತನ ಧರ್ಮ ಹಾಗಲ್ಲ.
ಸನಾತನ ಧರ್ಮದ ಮೂಲದಲ್ಲಿ ನೋಡಿದರೆ ಶಿವನನ್ನು ಗುರುತಿಸುವುದು ಉಮಾಮಹೇಶ್ವರ. ಉಮೆಯೊಂದಿಗೆ ಗುರುತಿಸಿಕೊಂಡಾಗ ಶಿವ ಆಗ್ತಾನೆ ನಾವು, ಇಲ್ಲದಿದ್ದರೆ ಅವ ಬರೀ ಶವ. ಇದು ಕವಿವಾಣಿ, ಇದು ಋಷಿವಾಣಿ. ನಾರಾಯಣ ದೇವರನ್ನು ಲಕ್ಷ್ಮೀನಾರಾಯಣ ಅಂತ ಗುರುತಿಸ್ತೇವೆ. ಲಕ್ಷ್ಮೀನಾರಾಯಣದ ಲಕ್ಷ್ಮೀ ಹೆಸರಲ್ಲ, ನಾರಾಯಣನ ಹೆಸರು. ಮೊದಲು ಪತ್ನಿಯ ಹೆಸರು ಗುರುತಿಸುವ ಮೂಲಕ ನಾವು ವ್ಯಕ್ತಿಯನ್ನು ಗುರುತಿಸುವಂಥದ್ದು. ರಾಮ ಅಂದರೆ ಸೀತಾರಾಮ, ರಾಮ ಪರಿಪೂರ್ಣ ಆಗಲು ಸೀತಾರಾಮ. ಹಾಗೆ ನಮ್ಮ ನವೀನಣ್ಣ ಕೂಡ ಹೇಳ್ತಾರೆ ಎಲ್ಲ ಸಂದರ್ಭದಲ್ಲಿ ತಮ್ಮ ಪತ್ನಿಯ ಕೊಡುಗೆಯನ್ನು ಅವರು ವೇದಿಕೆಗಳಲ್ಲಿ ಘಂಟಾಘೋಷವಾಗಿ ಘೋಷಿಸ್ತಾರೆ. ಇದು ನಮಗೆ ಆದರ್ಶ. ಒಂದು ಸಮಾಜ ಅದು ಒಟ್ಟಾಗಬೇಕು ಅಂತಿದ್ದರೆ ಅದು ಸತಿಪತಿಯರು ಸಮಾಜ ಒಂದು ರೀತಿಯ ಒಂದೇ ಸಾಮರಸ್ಯದಿಂದ ಸಾಗಬೇಕಿದ್ರೆ ಸತಿಪತಿಯರು ಒಂದಾಗಿದ್ದರೆ ಮಾತ್ರ ಆ ಸಮಾಜ ಆದರ್ಶಮಯವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಅಂತಹ ಒಂದು ಅವಕಾಶವನ್ನು ಈ ಬ್ರಹ್ಮಕಲಶ ಅನ್ನೋ ಈ ವೇದಿಕೆ ನಮಗೆ ಕಲ್ಪಿಸಿಕೊಟ್ಟಿದೆ. ಸಮಾಜವನ್ನು ಒಟ್ಟು ಮಾಡತಕ್ಕಂಥ ಕೆಲಸವನ್ನು ಈ ಬ್ರಹ್ಮಕಲಶ ಅನ್ನೋದು ಮಾಡಿದೆ. ಈ ಉಮಾಮಹೇಶ್ವರಿ ಕ್ಷೇತ್ರದ ಕೀರ್ತಿ ಅದು ಇಂದಲ್ಲ ನಾಳೆ ಅಲ್ಲ 100 ಕಾಲಲ್ಲ, ಸೂರ್ಯಚಂದ್ರರಿರುವವರೆಗೆ ಅಥವಾ ಅದಕ್ಕೂ ಮೇಲೆ ಈ ಕ್ಷೇತ್ರದ ಕೀರ್ತಿ ಬೆಳಗಲಿ. ಅದೇ ಮುಂದೆ ಬರುವ ಮಾರ್ಚ್ 30ರಿಂದ ಏಪ್ರಿಲ್ 6ಕ್ಕೆ ಪದ್ಯಾಣ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ಮ ಅರುಣಣ್ಣನ ನೇತೃತ್ವದಲ್ಲಿ ಬ್ರಹ್ಮಕಲಶ ನಡೀಲಿಕ್ಕಿದೆ. ಅದಕ್ಕೆ ತಾವೆಲ್ಲರೂ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು, ಶ್ರೀ ಮಹಾಲಿಂಗೇಶ್ವರ ದೇವರ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತೇಳಿ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಆಹ್ವಾನಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಎಂಕಲ ಉಮಾಪುರಿಗ್ಲ ದಾಲ ಸಂಬಂಧನೇ ಇಜ್ಜಿ ನಾನು ಫಸ್ಟ್ ಟೈಮ್ ಇನಿ ಬರ್ಪಿನಿಡೆಗ್ ಎಂಕ್ ಮುಲ್ಪದ ಏರಾಂಡ ಒರೆಡ ಸಂಬಂಧ ಇತ್ತನ ಬಂಡ ಖಾಲಿ ಗೋಪಿನಾಥ್ ಕಾಪಿಕಾಡು ಗೋಪಿ ಅಣ್ಣಡ ಮಾತ್ರ ಅವಲ ಕಬಡ್ಡಿಡ್ದಾರ ಎಂಕಲ್ನ ಸಂಬಂಧ. ಸೊ ಖಾಲಿ ಉಮಾಪುರಿ ಪಂಡ ಎಂಕ್ ಸತ್ಯಪನೋಡ ಮುಲ್ಪಂಜಿ ದೇವಸ್ಥಾನ ಉಂಡು. ಆ ದೇವಸ್ಥಾನದಾರ ಮೇರ್ನ ಕಬಡ್ಡಿ ಅಕಾಡೆಮಿಗ್ ಉಮಾಮಹೇಶ್ವರಿ ಪಂದ್ ಪುದರ್ದಿತ್ತೇರು ಪಂದಲ ಎಂಕ್ ಗೊತ್ತಿಜ್ಜಾಂಡು ಆರೆಂಡ ಹೊಂತಿನಲ್ಲಿಜ್ಜಿ. ಬಟ್ ದೇವಸ್ಥಾನದೊಂಜಿ ಕಾರ್ಯಕ್ರಮ ಉಂಡು ಪನ್ನಾಗ ಇಂಚಿಂಚ ಪಂಡಿರಿ ಇರು ಬರೋಡು ಪಂದಿ ಯಾನ್ ಫಸ್ಟ್ ಪಂಡಿ ಯಾನ್ ಆಂಡ ಬರ್ಪೆ. ಬಟ್ ಬರ್ಪಿನ ಯೋಗ ಇತ್ತನ ಪಂದೇನು ಅಂಚದು ಮುಲು ಬರ್ರೆಗಾಂಡು ಮುಲ್ಪದ ದೇವಿನ ನೆಟ್ಟು ಉಮಾ ಆತನ ಪಾರ್ವತಿಲ ಉಂಡು, ಅಂಚನೆ ಮಹೇಶ್ವರ ಶಂಕರನ ಶಿವನಲ ಉಂಡು. ರಡ್ಡು ಶಕ್ತಿಲ ಉಂಡು, ಪ್ರಜ್ಞೆಲ ಉಂಡು. ಐತ ಒಂಜಿ ಒಕ್ಕೂಟ ಆದು ಉಮಾಮಹೇಶ್ವರಿನ ಸಾನ್ನಿಧ್ಯ ಉಂಡು. ಇಂಚನೆ ಮುಲ್ಪದ ಇಂಥ ಕಾರ್ಯಕ್ರಮ ತೂನ ಗೊತ್ತಾಪುಂಡು ದೇಪನ್ನಗ ಈ ಮಾತೆರೆಲ್ಲ ಒಟ್ಟು ಸೇರ್ಸವಡಾಂಡ ಐಕ್ ರಡ್ಡು ಶಕ್ತಿಲು ಮಾತ ಉಮೇಲ ಪಾರ್ವತಿಲ ಶಂಕರೆಲ್ಲ ರಡ್ಡು ಶಕ್ತಿಲ್ಲ ಸೇರಿದು ಮುಲ್ಪ ಒಂದು ಮಲ್ದ ಅವೇ ಇನಿ ಯಾನ್ ಗೋಪಿಯನ್ನಡಕ್ಕೆ ಏನೊಂದಿತ್ತು ಅದ ಪಂಡೇರು ಒಂದು ಒಂಜಿ 14 ವರ್ಷ ಆಂಡ್ ಈ ದೇವಸ್ಥಾನ ಆದು ಪಂದು. ಬಟ್ ಐತ ಒಟ್ಟಿಗೆ ಪಂಡೇರು ನೆಕ್ಕೊಂಜಿ 80 ವರ್ಷ ತುಂಬದ ಇತಿಹಾಸ ಎಲ್ಲ ಉಂಡು ಪಂದು. ಎಂಕಲ್ನ ಊರುಡಲ್ಲ ಒಂಜಿ ಕರ್ನ ಒಂಜಿ 10 ವರ್ಷ 12 ವರ್ಷಕ್ಕೆ ತುಂಬ ಒಂಜಿ 400 ವರ್ಷಕ್ಕೆ ತುಂಬ ಬೂರ್ದು ಬೋತಿನ ದೇವಸ್ಥಾನ ಮಿತ್ತು ಬೈದನು. ಅಂಚನೆ ಮುಲ್ಪಲ್ ಒಂಜಿ 80 ವರ್ಷದಲ್ಲ ಜಾಸ್ತಿ ಇತಿಹಾಸ ಉಪ್ಪನ ಒಂಜಿ ದೇವಸ್ಥಾನ ಇತ್ತ ಮಿತ್ತು ಬೈದಂಡು. ಈ ದೇವೇರು ನಮಕ್ ಮಾತೆರೆಗ್ಲ ಅನುಗ್ರಹ ಕೊರಡು. ಅಂಚನೆ ಮುಲ್ಪ ಇತ್ತಿನ ಜನಕ್ಲಿಗೆ ಸಮಾಜನು ಒಟ್ಟು ಸೇರ್ಸದು ಸಾಮರಸ್ಯ ಐಕ್ಯತೆ ಅಂಚನೆ ಮಾತೆರೆಗ್ಲ ಆಯುರಾರೋಗ್ಯ ಐಶ್ವರ್ಯ ಕೊರ್ಪಿನಂಚಿನ ಶಕ್ತಿ ಈ ಕ್ಷೇತ್ರದ ಅಪ್ಪೆ ಉಮಾಮಹೇಶ್ವರಿಲ ಅಂಚನೆ ಭದ್ರಕಾಳಿಲ ಅಂಚನೆ ಪರಿವಾರ ದೇವಿಯರ್ಲ ಮಾತೆರೆಗ್ಲ ಕೊರಡು ಅಂಚನೆ ಏನನು ಈ ಒಂಜಿ ಸಭೆಟ್ ಪಾಲ್ಪಡೆಯನಂಚಿನ ಒಂಜಿ ಅವಕಾಶ ಕೊರನ ಮಾತೆರೆಗ್ಲ ನಮ್ಮ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರಾಯನ ಸತೀಶ್ ಕುಂಪಲ ಅಂಚನೆ ಮುಕ್ತೇಶ್ವರಾಯನ ಅಂಚನ ಆಡಳಿತ ಮುಕ್ತೇಶ್ವರ ಅಂಚನ ಎಜೆ ಶೇಖರ್ ಬೊಕ್ಕ ಸ್ಪೆಷಲಿ ಯಾನಿಡೆ ಬರೋಡಾಂಡ ಒರಿಯ ಕಾರಣ ಮೇಯ್ನ್ ಗೋಪಿಯಣ್ಣ ಇರೆಗ್ಲ ಮಲ್ಲ ಒಂಜಿ ಸೊಲ್ಮೆ ಸಂದ ಒಂದು ಎನ್ನ ರಡ್ಡು ಪಾತ್ರೆ ಅಂತ ಮಾತೆರೆಗ್ಲ ದೇವರ ಎಡ್ಡೆ ಮಲ್ಪಡೆ. ಥ್ಯಾಂಕ್ ಯು. ಜಾಗದಲ್ಲಿ ನಾವು ಹುಟ್ಟಿ ಬೆಳೆದ ಜಾಗ ರೈಟ್. ಈ ಜಾಗದಲ್ಲಿ ದೇವಸ್ಥಾನ ಆಗಿದೆ ಅಂತ ನನಗೆ ಇವತ್ತು ಕೂಡ ನಂಬಲಿಕ್ಕೆ ಆಗುವುದಿಲ್ಲ. ಅದು ಅಂದರೆ ನಾವು ಹುಟ್ಟಿ ಬೆಳೆದದ್ದು ನಮ್ಮ ತಾತ ಅವರು ಎಲ್ಲ ಹುಟ್ಟಿ ಬೆಳೆದ ಜಾಗ ಇದು. ಊರಿನವರು ಎಲ್ಲರೂ ಒಂದು ಸಂಕಲ್ಪ ಮಾಡಿ ಸೇರಿ ಇಲ್ಲಿ ಏನೋ ಮಾಡಬೇಕು ಅಂತ ಹೇಳಿ ಬಂದಾಗ ಇಲ್ಲ ಅಂತ ಹೇಳಲಿಲ್ಲ. ಒಂದು ಕಾಲದಲ್ಲಿ ನನ್ನ ವಿದ್ಯಾಭ್ಯಾಸ ಇತ್ತು, ನನಗೆ ಅದರಲ್ಲಿ ಏನೂ ಉಪಯೋಗ ಮಾಡಲಿಕ್ಕೆ ಆಗಲಿಲ್ಲ. ಸೊ ದೇವರು ಆ ಶಕ್ತಿ ಕೊಟ್ಟಿದ್ದಾರೆ, ಒಂದು ನಂಬಿಕೆ ಇಟ್ಟಿದೆ ಏನೋ ಆಗ್ತದೆ ಈ ಕ್ಷೇತ್ರದಲ್ಲಿ ಅಂತ ಹೇಳಿಕೊಂಡು ಆ ನಂಬಿಕೆ ಈಗ 14 ವರ್ಷ ಆಗಿದೆ. ಅದಕ್ಕೆ ಕಾರಣ ಅಷ್ಟೇ ದೇವಿ ಮಾತ್ರ. ನನಗೆ ಆ ದೇವಿ ಮೇಲೆ ತುಂಬ ನಂಬಿಕೆ ಇದೆ, ಈಗ ಅಂತಲ್ಲ ಮೊದಲಿಂದ ಕೂಡ ಅಷ್ಟೇ. ಬಪ್ಪನಾಡು ಇದು ಡೋಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ನನ್ನ ಬಾಲ್ಯ ನಡೆದದ್ದು ಮುಲ್ಕಿಯಲ್ಲಿ. ಸೊ ಅಲ್ಲಿದ್ದು ಬಪ್ಪನಾಡು ಡೋಲು ಹೊಡೆದು ಸೊ ಒಂದು ದಿವಸ ನಾನು ಇಲ್ಲಿದ್ದು ಡೋಲ್ ಕೊಡಬೇಕು ಅಂತ ಅವ್ರ ಹತ್ರ ನಾನು 10 ವರ್ಷ ಮುಂದೆ ನಾನು ಹೇಳಿದ್ದೆ. ಸೊ ಅದಕ್ಕೆ ಕಾಲ ಕೂಡಿ ಬರಲಿಲ್ಲ.
ಸೊ ಅದೇ ಈಗ ಪ್ರಕಾಶ್ ಕುಂಬಳ ಅವರು ಹೇಳಿದರು, ಹಂತ ಹಂತವಾಗಿ ದೇವರು ಮೇಲೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಕೊಂಡು. ಸೊ ಹಂತ ಹಂತವಾಗಿ ಮೇಲೆ ಕರೆದುಕೊಂಡು ಹೋದಾಗ ಮಾತ್ರ ನಿಮಗೆ ಅವರ ಮೇಲೆ ನಂಬಿಕೆ ಎಲ್ಲ ಕೂಡ ಬರ್ತದೆ. ಸೊ ನಾನು ಎಲ್ಲರಿಗೆ ಹೇಳುವಂಥದ್ದು ಏನಂತ ಹೇಳಿದರೆ, ದಯವಿಟ್ಟು ದೇವರ ಮೇಲೆ ಭಕ್ತಿ ಇರುವಂಥದ್ದನ್ನು ಹೃತ್ಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಮಾಡಿ, ನಿಮ್ಮ ಸ್ವಾರ್ಥ ಜಲಸಿ ಎಲ್ಲ ಬಿಟ್ಟು ಇನ್ನೊಬ್ಬರಿಗೆ ಒಳ್ಳೆಯದು ಮಾಡ್ತೇನೆ ಅಂತ ಹೇಳಿದಾಗ ಖಂಡಿತ ದೇವರು ಎಲ್ಲರಿಗೆ ಒಳ್ಳೆಯದು ಮಾಡ್ತಾರೆ. ಇದಕ್ಕೆ ಉದಾಹರಣೆ ನಾನೊಬ್ಬನೇ. ನಾನು ಇಲ್ಲಿದ್ದೇನೆ ಈಗ, ಅವರಷ್ಟು ಸಾಧನೆಗಳು ನಾನು ಮಾಡಲಿಲ್ಲ, ಇನ್ನು ಮುಂದೆ ಆಗ್ತದೆ. ಇದು ನನ್ನ ಫಸ್ಟ್ ಧಾರ್ಮಿಕ ಸ್ಪೀಚ್. ಬಿಸ್ನೆಸ್ ಸ್ಪೀಚ್ ತುಂಬ ಮಾಡಿದ್ದೇನೆ, ಸ್ವಲ್ಪ ಕಾಮಿಡಿ ಆಗ್ಬೋದು ನಿಮಗೆಲ್ಲ, ಬಟ್ ಇದು ಆ್ಯಕ್ಚುಲಿ ನಾನು ಮನಸ್ಸಿಂದ ಮಾತಾಡ್ತಿರೋದು. ತುಂಬ ತುಂಬ ನನಗೆ ಇಲ್ಲೇ ನಾವು ಆಟ ಆಡ್ತಿದ್ದು ಬೆಳೆದಿದ್ದು ಐ ಥಿಂಕ್ ಗಣೇಶನಾಗಿ ಗೊತ್ತಿದೆ. ಸೊ ಇದೇ ಜಾಗದಲ್ಲಿ ದೇವಸ್ಥಾನ ಆಗ್ತದೆ ಅಂತ ನಾನು ಕನಸಲ್ಲಿ ಅಂದ್ಕೊಂಡಿರಲಿಲ್ಲ, ಅಲ್ಲ ಇಲ್ಲಿರೋರು ಯಾರೂ ಕೂಡ ಕನಸಲ್ಲಿ ಖಂಡಿತ ಅಂದ್ಕೊಂಡಿರಲಿಲ್ಲ. ತುಂಬ ವಾದಗಳಿತ್ತು, ತುಂಬ ವಿವಾದಗಳಿತ್ತು, ಏನೇನೋ ಇತ್ತು. ಅದನ್ನೆಲ್ಲ ಬರಿಗೆ ಇಟ್ಟು ದೇವರದ್ದು ಒಂದೇ ಕಾರ್ಯ ಅಂತ ಹೇಳಿ ನಂಬಿಕೆ ಇಟ್ಟವನಿಗೆ ಎಲ್ಲದೂ ಸರಿ ಕಾಣ್ತದೆ. ನಾವು ಮನುಷ್ಯರಲ್ಲಿ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ಹೇಳಿದ್ದು ಮಾಡುವಂಥದ್ದಲ್ಲ. ಈಗ ಅವರು ಹೇಳಿದರು, ಸತೀಶ್ ಕುಂಬಳ ಅವರು ಬಂದರು, ಎಲ್ಲರನ್ನು ಒಟ್ಟುಗೂಡಿ ಮಾಡಿಸಿದ್ರು ಅಂತ ಹೇಳಿದ್ರೆ ನನಗೆ ಸಹ ತುಂಬ ಹೆಮ್ಮೆ ಆಗ್ತದೆ ಅವರ ಬಗ್ಗೆ. ಮತ್ತು ಇನ್ನೊಂದು ಹೇಳ್ತೇನೆ, ವಾಟ್ಸಪ್ ಗ್ರೂಪಲ್ಲಿ ನಾನು ಕೂಡ ಇದ್ದೇನೆ. ಆ ಗ್ರೂಪ್ನಲ್ಲಿ ಪ್ರತಿಯೊಬ್ಬರು ಕಾಂಪಿಟೇಷನ್ ಮೇಲೆ ಒಬ್ಬರು ಮೆಸೇಜ್ ಹಾಕೋದು ನೋಡುವಾಗ ಅದರಲ್ಲಿ ನನಗೆ ಅರ್ಥ ಆಗ್ತದೆ ಎಷ್ಟು ಜನ ಅಷ್ಟು ಕಷ್ಟಪಡ್ತಿದ್ದಾರೆ, ಎಷ್ಟು ಇದು ಮಾಡ್ತಿದ್ದಾರೆ. ನನಗೆ ಅಲ್ಲಿ ಮಾಡಬೇಕಂತ ತುಂಬ ಆಸೆ ಇದೆ. ಆದರೆ ನನ್ನ ಕೆಲಸ ಉದ್ಯೋಗ ಅಲ್ಲಿ ಇರೋದ್ರಿಂದ ಅದು ಸ್ವಲ್ಪ ಆಗಲಿಲ್ಲ. ಬಟ್ ಪ್ರತಿಯೊಬ್ಬರು ಕೂಡ ಅಷ್ಟು ಶ್ರಮಪಟ್ಟು ಅದನ್ನು ಒಬ್ಬರ ಮೇಲೆ ಒಬ್ಬರು ಕಾಂಪಿಟೇಷನ್ ಮೇಲೆ ಪೋಸ್ಟ್ ಆಗ್ತಿದ್ದಾರೆ, ನಾನು ಮೇಲೆ ಅಂತ ಹೇಳಿಕೊಂಡು. ಅದು ಕಾಂಪಿಟೇಷನ್ ಅಲ್ಲ, ಅದು ದೇವರ ಕಾರ್ಯವನ್ನು ಎಲ್ಲರೂ ಸೇರಿಸಿ ಮಾಡ್ತಾರೆ. ನಾನು ಮಾಡ್ತೇನೆ 4 ಜನರನ್ನು ಮಾಡಿಸಬೇಕು ಅಂತ. ಒಬ್ಬರು ಕೆಲಸ ಸ್ಟಾರ್ಟ್ ಮಾಡಿದರೆ 4 ಜನ ಬರ್ತಾರೆ, ಇನ್ನೂ 10 ಜನ ಬರ್ತಾರೆ, ಇನ್ನೂ 100 ಜನ ಬರ್ತಾರೆ. ಈಗ ಕೋಟಿಯಷ್ಟು ಜನ ಬರ್ತಾ ಇದ್ದಾರೆ, ರೈಟ್. ಇನ್ನೊಂದು ಎಂತ ಹೇಳಬೇಕು ಅಂತ ಹೇಳಿದರೆ, ಐ ಥಿಂಕ್ ನಮ್ಮ ಈಗ UT ಖಾದರ್ ಅವರು ಹೇಳಿದರು, ದೇಶ ಕೂಡ ಈಗ ನಾನು ಕೂಡ ತುಂಬ ದೇಶ ಕೂಡ ಆಚರಿಸುತ್ತಿದ್ದೇನೆ. ಸೊ ನಮ್ಮ ಊರಿನಲ್ಲಿ ಮಂಗಳೂರಿನಲ್ಲಿ ಆಗುವಷ್ಟು ಬ್ರಹ್ಮಕಲಶ ವಿಶ್ವದಲ್ಲಿ ಎಲ್ಲಿಯೂ ಆಗೋದಿಲ್ಲ. ನಮ್ಮ ರಾಷ್ಟ್ರ ಆಗುವಷ್ಟು ಬ್ರಹ್ಮಕಲಶ ಎಲ್ಲಿಯೂ ಆಗೋದಿಲ್ಲ. ಅಷ್ಟು ಕ್ಷೇತ್ರಗಳು ಇಲ್ಲಿದೆ. ಕರ್ನಾಟಕದಲ್ಲಿ ಕೂಡ ಅಷ್ಟೇ, ಮಂಗಳೂರು ಉಡುಪಿ ಬಿಟ್ಟರೆ ಇನ್ಯಾವ ದೇವಾಲಯಗಳು ಇಲ್ಲ. ಸೊ ಐ ಮೀನ್ ನನಗೇನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ನನ್ನ ಕೈಯಲ್ಲಿ ಆದಷ್ಟು ಮಾಡ್ತಿದ್ದೀನಿ. ಸೊ ಇನ್ನು ಮುಂದೆ ತುಂಬ ಕಾರ್ಯಗಳಾಗಲಿ ಅಂತ ಹೇಳ್ಕೊಂಡು ಇವರೆಲ್ಲರ ಮುಂದೆ ನಾನು ಆಶೀರ್ವಾದ ಕೇಳ್ತೀನಿ. ಇವರೆಲ್ಲರ ಹತ್ರನೂ ತುಂಬ ಹೃದಯದ ಆಶೀರ್ವಾದ ಕೇಳಿಕೊಂಡು, ಆ ತಾಯಿಯ ಆಶೀರ್ವಾದ ಕೇಳಿಕೊಂಡು, ಎಲ್ಲರದ್ದು ಪ್ರತಿಯೊಂದು ಸಹಕಾರ ಇದೆ. ಸರಿ, ಇನ್ನೊಂದು ಹೇಳ್ತೇನೆ, ದಯವಿಟ್ಟು ಬೇಜಾರು ಮಾಡಬೇಡಿ. ಎಲ್ಲರೂ ದುಡ್ಡು ಕೊಟ್ಟಿದ್ದಾರೆ, ಆದರೆ ಪ್ರತಿಯೊಬ್ಬರದ್ದು 10 ರೂಪಾಯಿ ಆಗಲಿ 100 ರೂಪಾಯಿ ಆಗಲಿ ಎಲ್ಲ ಕೂಡ ಆ ತಾಯಿಗೆ ಸಲ್ತದೆ. ಅದನ್ನು ಯಾರು ಬೇಜಾರು ಮಾಡುವಂಥದ್ದು ಏನಿಲ್ಲ. 1 ರೂಪಾಯಿ ಮನಸ್ಪೂರ್ವಕವಾಗಿ ಕೊಟ್ಟಿದ್ದೀರಾ, ಆ ದೇವರು ನಿಮಗೆ 10ರಷ್ಟು ಕೊಡ್ತಾರೆ ಎಂಬುದು 100% ಸತ್ಯ. ಅದನ್ನು ಏನಿದಿಲ್ಲ, ಪ್ರತಿಯೊಬ್ಬರದ್ದು 1 ರೂಪಾಯಿ ಕೂಡ ಆ ದೇವರಿಗೆ ಸಲ್ಲಿದರೆ ಮಾತ್ರ ಅದು ಆ ತಾಯಿಗೆ ಅರ್ಪಣೆ ಆಗ್ತದೆ. ಸೊ ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಅಪ್ಪೆ ಉಮಾಮಹೇಶ್ವರಿ ಏತ್ ಶಕ್ತಿ ಉಂಡು ಪನ್ಪುನವು ಇಡೆಗೆ ಬತ್ತಿ ಬುಕ್ಕೆಂಗೆ ಗೊತ್ತಾಯ್ನೆ. ಯಂಕಲ ಉಮಾಮಹೇಶ್ವರಿ ಕ್ಷೇತ್ರ ಉಮಾಪುರಿಕಲ ಒವ್ವೇ ಸಂಬಂಧ ಇಜ್ಜಿ. ಸತೀಶ್ ಅಣ್ಣೆರ್ ಎತ್ತೇರು, ಶಿವಪ್ರಸಾದರ್ ಲೆತ್ತೇರು, ಅರುಣ್ ಶಾಮೇರು ಬತ್ತೇರು ಆತೆ. ಅಂಚ ಯಾನೊಂಜಿ ಸಾಮಾನ್ಯ ವ್ಯಕ್ತಿ ಅದು ಈ ಕಾರ್ಯಕ್ರಮಕ್ಕೆ ಬತ್ತನೆ. ಆ ತಾಯಿನ ಶಕ್ತಿ ಬೊಕ ಆ ತಾಯಿನ ಮನಸ್ಸೆಂಚುಂಡು ತುಂಡ ಕೇಣಂದೇ ಒಂಜಿ ವರ ಕೊರಪುಲೆಕ್ಕ, ಕೇಣಂದೇ ಒಂಜಿ ಬಯಸನ್ನೇನು ಕೊರಪುನಂಚಿನ ಶಕ್ತಿ ತಾಯಿಗುಂಡು ಹಿಂಗೆ ಗೊತ್ತಂಡ. ದಾಯ ಪಂಡ ಒಂಜಿ ಸಾಮಾನ್ಯ ಭಕ್ತೆ ಅದು ಏನು ಬತ್ತದು ಪೋಪೆ ಪಂಡ ಏನು ಕಾರ್ಯಕ್ರಮಕ್ಕೆ ಲೆತ್ತದು ಅಧ್ಯಕ್ಷರಾದ ಕುಲ್ಲಾದು ಐನ ಮಿಕ್ತು ಲಾಸ್ಟ್ಗೆ ಇನಿ ಆ್ಯಕ್ಚುಲಿ ಒಂಜಿ ಸಮಾರೋಪ ಕಾರ್ಯಕ್ರಮ ಅಂದು ಈತ ದಿನತ್ತ ಸಭೆ ಒಂಜಿ ಕಾರ್ಯಕ್ರಮ ಪೂರ ಆದು ಐತ ಒಂಜಿ ಕನ್ಕ್ಲೂಡಿಂಗ್ ಸೆಷನ್ ಪನೊಳಿ ಒಂಜಿ ಕಡೆತ್ತ ಕಾರ್ಯಕ್ರಮ. ಅಂಚಿನ ಈ ಸಮಾರೋಪ ಕಾರ್ಯಕ್ರಮದ ಲಾಸ್ಟ್ದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೊರನಂಚಿನ ತಾಯಿಗೆ ಎನ್ನ ಶಿರಸಾಷ್ಟಾಂಗ ಪ್ರಣಾಮ. ಅವೇ ರೀತಿ ನೀ ಭದ್ರಕಾಳಿನ ಪ್ರತಿಷ್ಠೆ ಎಲ್ಲ ಆತಂದೆ. ನಮ್ಮ ಈ ಕಾರ್ಯಕ್ರಮದ ಯಶಸ್ವಿ ಸಮಿತಿ ಅವು ಬ್ರಹ್ಮಕಲಶೋತ್ಸವ ಸಮಿತಿಲ ಅಂಚನೆ ಜೀರ್ಣೋದ್ಧಾರ ಸಮಿತಿಲ AJ ಶೇಖರ್, ದಿನೇಶ್ ಅತ್ತಾವರ್, ರಘುರಾಮ್ ಶೆಟ್ರ್, ಈಶ್ವರ್ ಉಳ್ಳಾಲುಳ್ಳೆರು, ಮಾಹಿಂಗ, ಕೂಸಪ್ಪ ಗಟ್ಟಿಂದಿ, ಗಣೇಶ್ ಕಾಪಿಕಾಡ್, ದಿನೇಶ್ ರೈ, ಪರಮೇಶ್ವರ್ ಜೋಶಿ ನಿಖಿಲ್ನ ನಾಯಕತ್ವಡ್ ಒಂದೊಂಜಿ ಯಶಸ್ವಿ ಆಯ್ನ ಬ್ರಹ್ಮಕಲಶಾತನ ಪಂಡ್ರೆ ಇಂಕ ಮಸ್ತ್ ಸಂತೋಷ ಆಪುಂಡು. ಆಂಡಂದೆತ್ತ ಸಂಪೂರ್ಣ ಕೀರ್ತಿ ಏರೆಗೆ ಸಲ್ಲೋಡು ಪಂಡ ಮೂಲೆಡು ಉಂತದ್ದು ಕಾರ್ಯಕರ್ತರು ರಾತ್ರಿ ಪಗಲು ಬೆಂತಾರೆ ಅಕ್ಲೆಗೆ ಸಲ್ಲೋಡು ಅಂಚ ಅದು ಜೋರಾಯಿನ ಚಪ್ಪಾಳೆದ ಮುಖಾಂತರ ಮಾತ ಕಾರ್ಯಕರ್ತರಿಗೆ ಈ ಚಪ್ಪಾಳೆದ ಮುಖಾಂತರ ನಿಖಲ್ನ ಒಂಜಿ ಸನ್ಮಾನ ಸಲ್ಲಡಂದು. ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರ ಇನ್ನು ಭಾಳ
ಪೊರ್ಲಡ್ ಪಂಡೇರು ದಾನೆ ಪಂಡ ಎಂಕ್ ನಿಕ್ಲು ಸಾಂಕೇತಿಕವಾದ ಸನ್ಮಾನ ಮಲ್ತಾರ ಅವು ಎಂಕ್ ಸಲೋಡಾಯ್ನೆತ್ತು ನಮ್ಮ ಮೂಲೆ ಮೂಲೆಡ್ ಕೆಲಸ ಮಲ್ತನಂಚಿನ ಕಾರ್ಯಕರ್ತರಿಗೆ ಸಲೋಡಾಯ್ನ ಆರ್ನ ಒಂಜಿ ವಿಶಾಲ ಹೃದಯ ಅಲ್ಲ ಆ ಒಂಜಿ ಧೀಮಂತ ನಾಯಕತ್ವ ವ್ಯಕ್ತಿತ್ವನೆಲ್ಲ ನಮ್ಮ ಸ್ಮರಿಸೋಡು ಅಂಚಾದಿಪ್ನಾಗ ಈ ಯಶಸ್ವಿ ಬ್ರಹ್ಮಕಲಶೋತ್ಸವನ ಮಲ್ತನಂಚಿನ ಸಮಿತಿದಕ್ಲೆಗೆ ಮಾತ ಅಭಿನಂದನೆಗಳು ಮಾತ ಎಡ್ಡೆ ಆದ ರೀತಿ ಈ ಕಾರ್ಯಕ್ರಮ ನಡತನ ಪಂಡ್ರೆ ಮಸ್ತ್ ಸಂತೋಷ ಆಪುಂಡು ಮಸ್ತ್ ಜನ ಅತಿಥಿನಕ್ಲಿಗೆ ಏನಿ ವೇದಿಕೆಡು ಉಳ್ಳೇರು ಏರ್ನೆಲ್ಲ ಪುದರ್ ಪಂಡ್ರೆ ಪೋಪುಜಿ ದಾಯ ಪಂಡ ಒಂದು 10 ಗಂಟೆ ರಾತ್ರಿದ ಸಮಯ ರಾತ್ರಿ ನನ್ನೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಾತಿರಲ್ಲ ಕಾಪುನ ಸಮಯ ಯಾನದಲ್ಲ ಮಲ್ಲ ಧಾರ್ಮಿಕ ಭಾಷಣ ಮಲ್ಪುನಂಚಿನ ಅತಿನ ಧಾರ್ಮಿಕ ಕಾರ್ಯಕ್ರಮದ ಭಾಗವಹಿಸಿನ ವ್ಯಕ್ತಿ ಅತ್ತು ಒಂದು ಎಂಚ ಶುರುವಾಂಡ ಪಂಡ ಯಾನು ಒವ್ವೇ ಕಾರ್ಯಕ್ರಮಕ್ಕೆ ಸಾಮಾನ್ಯ ಪೋಪುಜಿ ಪದ್ಯಾಣ ಮಾಲಿಂಗೇಶ್ವರನ ಒಂಜಿ ಕೃಪೆಡ್ದಾದ ಉಮಾಮಹೇಶ್ವರಿನ ಪಾದಗೆ ಬರ್ಪ್ಲೆಕಾಂಡ್ ಸುರು ಬತ್ತನ ಪದ್ಯಾಣ ಮಾಲಿಂಗೇಶ್ವರನ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷ ಅವಡೊಂದು ಬರ್ತದೆ ಸಮಿತಿದಾಗಲಿ ಕೇಣಿಯರು ಅಂಚ ಶುರುವಾಯಿನ ಈ ಧಾರ್ಮಿಕ ಒಟ್ಟು ವ್ಯವಸ್ಥೆಡ ಒಂಜಿ ತೊಡಗಿಸವನಂಚಿನ ಒಂಜಿ ಅವಕಾಶ ಇನಿ ಅವು ಮೂಲ ಉಮಾಮಹೇಶ್ವರಿನ ಕ್ಷೇತ್ರಕ್ಕೆ ಎತ್ತಂಡು ಅಂಚ ಒಲ್ತುಡ್ದೋ ಓಡೆಗೆ ಬರ್ತದೆ ಇನಿ ಕಾರ್ಯಕ್ರಮದ ಅಧ್ಯಕ್ಷತೆ ಒಂಜಿ ಬ್ರಹ್ಮಕಲಶದ ಸಮಿತಿದ ಅಜ್ಜಿನ ಒವ್ವೇ ಪದಾಧಿಕಾರ ಯಾನು ಎನಿ ಮುಟ್ಟ ಮಲ್ತನ ಎತ್ತು ಒಂಜಿ ಬ್ರಹ್ಮಕಲಶೋತ್ಸವ ಸಮಿತಿದ ಒವ್ವೇ ಒಂಜಿ ಕಾರ್ಯಕ್ರಮದ ಭಾಷಣ ಮಲ್ತನ ಎಲ್ಲತ್ತು ಅಂಚಿನ ಒಂಜಿ ವ್ಯಕ್ತಿನೇ ಮೂಲ ಈ ತಾಯಿ ಕೊಣತದ್ದು ಉಂತಾಯಿನ ಪಂಡ ನಿಜವಾದ ಒಂಜಿ ವಿಸ್ಮಯ ಅಂದು ದಾಯ ಬೋಡದು ಬ್ರಹ್ಮಕಲಶ ಮಲ್ಪಡೊಂದು ಪಂಡ ಹಿರಿಯರು ಪನ್ಪೇರಿ 16 ವರ್ಷ ಗೊರ ಪಂಡ 16 ಗ್ರಹ ಗತಿ ಬದಲಾದ 12 ವರ್ಷ 16 ವರ್ಷ ಅನಾಗ ಆ ದೇವೇರ್ನ ಕಳೆನ ಇಜಿನ ಸಾನ್ನಿಧ್ಯನ ದೇವೇರ್ನ ಓ ಒಂಜಿ ಕಾರಣಿಕ ಉಂಡು ಐನು ಹೆಚ್ಚು ಸಾವಿರ ಬೋಡಾದು ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಮಲ್ಪಡು ಪನ್ಪೇರು ಅವು ದಾಯ ಪಂಡ ನಮ್ಮ ಮೊಬೈಲ್ ಇಪ್ಪನಾಗ ಕರೆನ್ಸಿ ಕರೆನ್ಸಿ ಪಾಡದು ನಮ್ಮ ಟಾಪಪ್ ಅನ್ಪುವ ದಾಯ ಪಂಡ ಆ ದೇವಿನ ಅಪ್ಪೆನ ಇಜನ ದೇವೇರ್ನ ಶಕ್ತಿ ಕಾರಣಿಕ ಜಾಸ್ತಿ ಆಯ್ನಾತ್ ಐನ ಲಾಭ ಏರೆಗೆ ಪಂಡ ಬರ್ಪುನಂಚಿನ ಭಕ್ತರಿಗೆ ಅಂಚ 16 ವರ್ಷಗರ ನಮ್ಮ ಬ್ರಹ್ಮಕಲಶ ಮಲ್ಪಡು ಒಂದು ಧಾರ್ಮಿಕ ಚಿಂತನೆ ಬರ್ಪುನಂಚಿನ ವಿಷಯ ಅಂಚನ ಸಾಮಾಜಿಕವಾದ ಎಂಚಿನ ಅಂದ್ ಇತ್ತೆ ಪಂಡೇರು ದುಂಬುದ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಯಿನಾರು ಇನಿ ಬತ್ತದ ಪಾತಿಯರದ ಬಂಡೇರು ಯಾನ ಅಪ್ಪಗ ಅಧ್ಯಕ್ಷ ಆದಿತ್ತೆ ಮೂಲ ಬತ್ತದ ಭಾಗವಹಿಸನಂಚಿನ ಅವಕಾಶ ತಿಕ್ಕಂಡು ಇತ್ತೆಲ್ಲ ಬರ್ತದೆ ಅಂದೆ ಪಂಡ ಜನರೇಷನ್ ಚೇಂಜ್ ಆಪುಂಡು 16 ವರ್ಷ ಗೊರ ಪ್ರಾಯಶಃ ಜನರೇಷನ್ ಚೇಂಜ್ ಆಪುಂಡು ಇನಿ ಕಾರ್ಯಕರ್ತರ ಅದು ಓಲ ಪಾರ್ಕಿಂಗ್ ಬೇಲೆ ಮಲ್ತೊಂದಿತ್ತು ನಂಚಿನ ಇಜಿನ ಓವೋ ಒಂಜಿ ವಸತಿದ ವ್ಯವಸ್ಥೆನ ಇಜಿನ ಆಹಾರದ ವ್ಯವಸ್ಥೆನ ಇಜಿನ ದೇವರನ ಓಲಾಯ್ದ ಸ್ವಚ್ಛತೆ ವ್ಯವಸ್ಥೆನ ತೂವೊಂದಿತ್ತು ನಂಚಿನ ವ್ಯಕ್ತಿ ಇಜಿನ ಕಾರ್ಯಕರ್ತರು ನೆಕ್ಸ್ಟ್ 16 ವರ್ಷ ಬಂದಾಗ ಸಮಿತಿದ ಪದಾಧಿಕಾರಿಗಳು ಅಧ್ಯಕ್ಷರು ಆವಪೇರು ಪ್ರಾಯಶಃ ದುಂಬುದ ಸಮಿತಿಡು ಇಜ್ಜನ್ನಕ್ಲು ಮಸ್ತ್ ಜನ ಈ ಸತಿ ಸಮಿತಿಡು ಉಳ್ಳೇರು ಅಂಚನೆ ಮಾತರೆಗ್ಲ ಒಂಜಿ ತೊಡಗು ಸಾವಿರ ಒಂಜಿ ಅವಕಾಶ ಅಂದು 16 ವರ್ಷಗರ ಬ್ರಹ್ಮಕಲಶ ಆನಾಗ ನಮಕೊಂಜಿ ಚೇತನ ನಮಕೊಂಜಿ ಶಕ್ತಿ ನಮಕೊಂಜಿ ನಮ್ಮಡೊಂಜಿ ಉಲ್ಲಾಸಡ್ ಕೆಲಸ ಮನ್ಪೊಂಜಿ ಅವಕಾಶ ಬರ್ಪುಂಡು ಈ ಊರ್ದ ಜವನರಿಗೆ ಈ ಊರ್ದ ಹಿಂದೂ ಭಗವದ್ಭಕ್ತ ಬಾಂಧವರಿಗೆ ಮಾತೆರ್ಲ ಸೇರಿದು ಜಾತಿ ಈಜಿನ ನಮ್ಮ ಉಳಾಯಿದಿಪ್ಪುನಂಚಿನ ಭಿನ್ನಾಭಿಪ್ರಾಯನ ಮಾತಬಿಡ್ದು ದೇವರಿಗೋಸ್ಕರ ನಮ್ಮ ಸಮಯ ಮನಸ್ಸನ್ನು ಕೊರೆದು ಬೇಲೆ ಮಲ್ಪುನಂಚಿನ ಅವಕಾಶ ತೆಕ್ಕದಂಡು ಅಂಚಾದ ಈ ಬ್ರಹ್ಮಕಲಶೋತ್ಸವದ ಸಂದೇಶ ಹೆಂಚಿನ ಪಂಡ ನಮ್ಮ ಮಾತೆರ್ಲ ಒಟ್ಟಾದು ನಮ್ಮ ಮಾತೆರ್ಲ ಒಂಜಾದು ಈ ದೇಶದ ಈ ಧರ್ಮದ ದೇವೇರ್ನ ಕಾರ್ಯನ ಸದಾ ಮಲ್ಪೊಡು ಒಂದು ಒಂಜಿ ಹೀಗೆ ಬ್ರಹ್ಮಕಲಶೋತ್ಸವದ ಸಂದೇಶ ಅಂದ ಪಂಡ್ರೆ ತಪ್ಪಾವಂದು ಸಮಯದ ಪರಿಸ್ಥಿತಿನ ಸಮಯದ ಸನ್ನಿವೇಶನ ಮನಸ್ಸಿಡದಿ ಒಂದು ಹೆಚ್ಚಿನ ಪಾತೆರಂದೆ ಈ ಅದ್ಭುತವಾಯಿನಂಚಿನ ಒಂಜಿ ಬ್ರಹ್ಮಕಲಶೋತ್ಸವನ ಯಶಸ್ವಿಯಾದ ನಿರ್ವಹಣೆ ಮಲ್ತನಂಚಿನ ಮಾತ ಕಾರ್ಯಕರ್ತರನಕ್ಲೆಗ್ಲ ಪದಾಧಿಕಾರನಕ್ಲೆಗ್ಲ ಇನಿ ವೇದಿಕೆಡ್ ಬತ್ತದ ಆಸೀನರಾದ ಈ ಕಾರ್ಯಕ್ರಮಕ್ಕೆ ಶೋಭೆ ಹೆಚ್ಚು ಮಲ್ತನಂಚಿನ ಮಾತ ಅತಿಥಿರ್ನಕ್ಲೆಗ್ಲ ಗಣ್ಯರ್ನಕ್ಲೆಗ್ಲ ಅಭಿವಂದನೆ ಪಂಡೊಂದು ಎನ್ನರಡ್ಡ ಪಾತೆರನ ಉಮಾಮಹೇಶ್ವರಿನ ಪಾದಗ ಸಮರ್ಪಣೆ ಮಲ್ತದ್ದು ಮಾತೆರೆಗ್ಲ ನಮಸ್ಕಾರ ಪಂಡದು ವಿರಮಿಸವೆ ನಮಸ್ಕಾರ.